ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ದಾಮ ಮಧ್ವನಾಮ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ದಾಮ ಮಧ್ವನಾಮ. ಮಧ್ವನಾಮ ಮಧ್ವನಾಮ. ಕೃಷ್ಣೌ ಬಲಜ್ಞಾನಕಾರ್ಯೌ ಕೃಷ್ಣಾರಮಣ ರಾಜ್ಯದೌ ಉಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ. ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಆಪಾದಮೂಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಮಧ್ವ ಸಿದ್ಧಾಂತದ ಪ್ರಸರಣದಲ್ಲಿ ಅನೇಕ ಅನುಭಾವಿಗಳು ತಮ್ಮ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಂತಹ ಮೇರು ವ್ಯಕ್ತಿತ್ವ ಶ್ರೀಪಾದರಾಜರದು. ಅನೇಕ ಪದ್ಯಗಳ ಮೂಲಕ, ಸಂಸ್ಕೃತ ಗ್ರಂಥಗಳ ಮೂಲಕ, ಮಧ್ವನಾಮವೇ ಮೊದಲಾದ ಹಾಡುಗಬ್ಬಗಳ ಮೂಲಕ ಮನೆ ಮನೆಗೆ ಕಥೆ ಮತ್ತು ವಿಚಾರಗಳನ್ನು ತಲುಪಿಸುವ ಕೆಲಸವನ್ನು ಪರಮಪೂಜ್ಯ ಶ್ರೀಪಾದರಾಜರು ನಡೆಸಿದ್ದಾರೆ. ಅವರು ರಚಿಸಿದ ಮಧ್ವನಾಮದ ಈ ವಾಯುದೇವರ 3 ಅವತಾರದ ಬಹಳ ಸುಂದರವಾದ ಚಿತ್ರಣ ಏನಿದೆ, ಅದರಲ್ಲಿ ಭೀಮಾವತಾರದ ಚಿತ್ರಣವನ್ನು ಇವತ್ತು ಆರಂಭಿಸ್ತಾ ಇದ್ದೇವೆ. ಆ ಮಾರುತನೇ ಭೀಮನೆನಿಸಿ ದ್ವಾಪರದಲ್ಲಿ ಸೋಮಕುಲದಲ್ಲಿ ಜನಿಸಿ ಪಾರ್ಥರೊಡನೆ ಭೀಮವಿಕ್ರಮ ರಕ್ಕಸರ ಮುರಿದೊಟ್ಟಿದ ಆ ಮಹಿಮ ನಮ್ಮ ಕುಲಗುರು ರಾಯನು. ಈ ಹಿಂದೆ 11 ಪದ್ಯಗಳ ತನಕ ವಾಯುದೇವರು ತಾವು ಅವತರಿಸಿ ಹನುಮಾವತಾರದಲ್ಲಿ ಹೇಗೆ ಶ್ರೀರಾಮ ಸೇವೆಯನ್ನು ನಡೆಸಿದರು ಅನ್ನುವುದರ ವಿವರಣೆ ಬಂದಿದೆ. ಮುಂದಿನ ಪದ್ಯಗಳಲ್ಲಿ ಭೀಮಸೇನನಾಗಿ ದ್ವಾಪರ ಯುಗದಲ್ಲಿ ಅವತರಿಸಿ ಕೃಷ್ಣನ ಸೇವೆಯನ್ನು ಹೇಗೆ ನಡೆಸಿದ್ದಾರೆ ವಾಯುದೇವರು ಅನ್ನುವ ವಿವರಣೆ ಇದೆ. ಸಾಮಾನ್ಯವಾಗಿ ನಾವು ಹೇಳುವ ಒಂದು ಶ್ಲೋಕ, ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯ ಸಾಧಕಃ. ಮುಖ್ಯ ಪ್ರಾಣದೇವರು ಭಗವಂತನ ಕಾರ್ಯವನ್ನು ಬೇರೆ ಬೇರೆ ಯುಗದಲ್ಲಿ ಸಾಧಿಸಿಕೊಡತಕ್ಕಂತಹ ಪರಮ ಭಗವತ್ ಸೇವಕರು, ಭಗವಂತನ ದೂತರು. ಕೃತಯುಗದಲ್ಲಿ ಸ್ವತಃ ಮುಖ್ಯಪ್ರಾಣ ರೂಪದಿಂದ, ಮೂಲ ರೂಪದಿಂದಲೇ ಭಗವಂತನ ಸೇವೆಯನ್ನು ನಡೆಸಿದರೆ, ತ್ರೇತಾಯುಗದಲ್ಲಿ ಹನುಮಂತನಾಗಿ ಭಗವಂತನ ರಾಮದೇವನ ಸೇವೆಯನ್ನು ನಡೆಸಿದ್ದಾರೆ. ದ್ವಾಪರ ಯುಗದಲ್ಲಿ ಭೀಮಸೇನನಾಗಿ ಕೃಷ್ಣನ ಸೇವೆಯನ್ನು, ಕಲಿಯುಗದಲ್ಲಿ ಶ್ರೀಮನ್ಮಧ್ವಾಚಾರ್ಯರಾಗಿ ಅವತರಿಸಿ ವೇದವ್ಯಾಸರ ಸೇವೆಯನ್ನು ನಡೆಸಿದರು. ಭಗವಂತ ರಾಮನಾಗಿ, ಕೃಷ್ಣನಾಗಿ, ವ್ಯಾಸನಾಗಿ ಅವತರಿಸಿದಾಗ ಆ ಭಗವಂತನ ಕಾರ್ಯವನ್ನು ಸಾಧಿಸುವಲ್ಲಿ ದೊಡ್ಡ ಪಾತ್ರವನ್ನು ಪ್ರಧಾನಾಂಗಂ ಹಿ ಮಾರುತಿ ಅನ್ನುವ ಸ್ವರೂಪದಲ್ಲಿ ಈ ಮರುತಸುತನಾದಂತಹ ಹನುಮ ಭೀಮ ಮಧ್ವರೂಪಿಯಾದಂತಹ ವ್ಯಕ್ತಿತ್ವ ಲೋಕದಲ್ಲಿ ನಡೆಸಿಕೊಟ್ಟಿದೆ. ಆ ಮಾರುತನೇ ಭೀಮನೆನಿಸಿ ದ್ವಾಪರದಲ್ಲಿ, ತ್ರೇತಾಯುಗದಲ್ಲಿ ಹನುಮಂತನಾಗಿ ಅವತರಿಸಿದಂತಹ ಆ ಮಾರುತನೇ ದ್ವಾಪರದಲ್ಲಿ ಭೀಮನೆನಿಸಿದ. ಮಾರುತ ಮತ್ತು ಭೀಮ ಅನ್ನುವ ಶಬ್ದ ಸಮಾನಾರ್ಥಕವಾದದ್ದು. ಮಾರುತ ಯಾರೂ ಅಳಬೇಡಿ ಅಂತ ಹೇಳುವ ಶಬ್ದ ಅದು. ರೋದನ ಅಂತ ಹೇಳಿದರೆ ಅಳು, ರೋದನ ಮಾಡಬೇಡಪ್ಪ ಅಂತ ಹೇಳುವ ಶಬ್ದ ಮಾರುತ ಅನ್ನುವ ಶಬ್ದದಲ್ಲಿದೆ. ಭೀಮ ಅನ್ನುವ ಶಬ್ದವು ಅದನ್ನೇ ಹೇಳ್ತದೆ. ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ. ಲೋಕದಲ್ಲಿ ಯಾರಿಗೂ ಭಯ ಬೇಡಪ್ಪ, ಭೀ ಮಾ
ಮಾ ಅನ್ನುವುದು ಸಂಸ್ಕೃತದ ನಿಷೇಧಾರ್ಥಕವಾದ ಅವ್ಯಯ. ಭೀಹಿ ಅನ್ನುವುದು ಭಯವನ್ನು ಹೇಳುವ ಶಬ್ದ. ಭೀ ಮಾ, ನೀವು ಹೆದರಬೇಡಿ ಅಂತ ಧೈರ್ಯವನ್ನು ತುಂಬತಕ್ಕಂತಹ ವ್ಯಕ್ತಿತ್ವ ಭೀಮ ಅಂತ ಕರೆಸಿಕೊಳ್ತದೆ. ಮಾರುತ ಅನ್ನುವುದು ವಾಯುದೇವರನ್ನು ಹೇಳುವ ಶಬ್ದ. ಮರುತ್, ಮಾರುತ ಅನ್ನುವುದಕ್ಕೆ ಸಮಾನವಾದ ಅರ್ಥ. ಭೀಮ ಅನ್ನುವುದಕ್ಕೆ ಮತ್ತೊಂದು ಅರ್ಥ ಇದೆ. ಭೃತಮಃ ಭೀಮ ಇತ್ಯುಕ್ತಃ. ಮಾ ಅಂದರೆ ಜ್ಞಾನ, ಭೀ ಅಂದರೆ ಭರಣ ಮಾಡಿದವ, ಜ್ಞಾನವನ್ನು ತುಂಬಿಸಿಕೊಂಡವ ಅನ್ನುವುದು ಆ ಶಬ್ದದ ಅರ್ಥ. ಬಳಿತ್ಥಾ ಸೂಕ್ತ ಹೇಳ್ತದೆ, ಮೊದಲನೆಯ ಅವತಾರನಾಗಿ ಸಾಕ್ಷಾತ್ ವಾಯುದೇವರು ರಾಮವಚೋನಯಂ ಪ್ರಥಮಕಂ ಋತಸ್ಯ ಧೇನಾ ಅನಯಂತ ಸಶ್ರುತಃ. ಭಗವಂತನ ಮಾತುಗಳನ್ನು ಸೀತಾಮಾತೆಗೆ ತಲುಪಿಸುವ ಕೆಲಸವನ್ನು ಮೊದಲನೇ ಅವತಾರದಲ್ಲಿ ಶ್ರೀ ವಾಯುದೇವರು ಮಾಡಿದರು. ಎರಡನೇದ್ಯಾವುದು? ಪೃಕ್ಷೋ ವಪುಃ ಪಿತುಮಾನ್ ನಿತ್ಯ ಆಶಯೇ ದ್ವಿತೀಯಮಾ ಸಪ್ತಶಿವಾಸು ಮಾತೃಷು. ಮಾತರಿಶ್ವ ಅಂತ ವಾಯುದೇವರಿಗೆ ಹೆಸರು. ಮಾತೃ ಅಂತ ಹೇಳಿದರೆ ಮಾತುಗಳು, ವೇದಗಳು, ಜ್ಞಾನರಾಶಿಯನ್ನು ಲೋಕಕ್ಕೆ ಆವಿರ್ಭಾವಗೊಳಿಸುವ ಮಾತುಗಳನ್ನೆಲ್ಲ ಮಾತೃ ಅಂತ ಕರೀತಾರೆ. ಸಪ್ತಶಿವಾಸು ಮಾತೃಷು, 7 ಬಗೆಯದ್ದಾದ ಮಾತೃಗಳು ಅಂತ ಹೇಳಿದರೆ ಋಗ್ಯಜುಸ್ಸಾಮಾಥರ್ವಗಳೆಂಬ 4 ವೇದಗಳು, ಪಂಚರಾತ್ರ, ಮೂಲ ರಾಮಾಯಣ ಮತ್ತು ಇತಿಹಾಸವೆನಿಸಿದಂತಹ ಮಹಾಭಾರತ. ಈ 7 ಜ್ಞಾನ ಏನಿದೆ ಸಪ್ತ ಮಾತೃಗಳು, ಈ ಮಾತೃಗಳನ್ನು ಅಥವಾ ಮಾ ಅನಿಸಿದ ಜ್ಞಾನಗಳನ್ನು ಯಾರು ಭೀ ಅಂದರೆ ಭರಣ ಮಾಡಿದ್ದಾನೋ ಅಂತಹ ಭೃತ ಮ, ಭೃತಾಹ ಮಾಹ ಏನ ಸಹ ಭೃತಮಃ, ಜ್ಞಾನವನ್ನೆಲ್ಲ ಹೊತ್ತಿರತಕ್ಕಂತಹ ವ್ಯಕ್ತಿತ್ವ ಅನ್ನುವುದು ಈ ಭೀಮ ಶಬ್ದದ ಒಂದು ಅರ್ಥ. ಇದನ್ನು ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಮತ್ತು ತೈತ್ರೀಯ ಉಪನಿಷತ್ತಿನ ಭಾಷ್ಯದಲ್ಲಿ ನಿರೂಪಣೆ ಮಾಡ್ತಾರೆ. ಭೀಮ ಅಂದರೆ ಜ್ಞಾನವನ್ನು ಹೊತ್ತವ ಅನ್ನುವುದು ಒಂದು ಅರ್ಥ, ಮತ್ತೊಂದು ಹೆದರಬೇಡಿ ಅಂತ ಲೋಕಕ್ಕೆ ಅಭಯವನ್ನು ನೀಡುವ ಶಕ್ತಿ ಅನ್ನುವುದು ಮತ್ತೊಂದು ಅರ್ಥ. ಭೀಮ ಅಂತ ಅಷ್ಟೇ ಕರೆಯುವುದಿಲ್ಲ, ಭೀಮಸೇನ ಅಂತ ಈ ಅವತಾರವನ್ನು ಕರೀತೇವೆ. ಸೇನ ಅನ್ನುವುದಕ್ಕೂ ಅರ್ಥ ಭಗವಂತನ ಜೊತೆ ಸೇರಿದವ, ಬಹಳಷ್ಟು ಜ್ಞಾನವನ್ನು ತುಂಬಿಸಿಕೊಂಡಿದ್ದಾನೆ, ಜೊತೆಗೆ ಇನನಿಂದ ಸಹಿತನಾಗಿದ್ದಾನೆ. ಇನ ಅಂದರೆ ಸ್ವಾಮಿ, ಲೋಕಸ್ವಾಮಿಯಾದ ಭಗವಂತನಿಂದ ಸಹಿತನಾದ್ದರಿಂದ ಸೇನ ಅಂತ ವಾಯುದೇವರನ್ನು ಕರೀತೇವೆ. ಮೂಲರೂಪಿಯಾದ ವಾಯುದೇವಿಗೆ, ಈ ದೇವನಿಗೆ ಏನು ಶಬ್ದ ಇದೆ, ಭೀಮ ಮತ್ತು ಸೇನ, ಈ 2 ಶಬ್ದಗಳು ಒಟ್ಟು ಸೇರಿ ಈ ದ್ವಾಪರದಲ್ಲಿ ಅವತರಿಸಿದ ವಾಯುದೇವರ ರೂಪಕ್ಕೆ ಹೆಸರಾಗಿದೆ. ಕೇವಲ ಜ್ಞಾನವಿದ್ದರೆ ಪ್ರಯೋಜನವಿಲ್ಲ, ಆ ಜ್ಞಾನದ ಜೊತೆಗೆ ಭಗವಂತನ ಅನುಗ್ರಹ ರಕ್ಷೆ ಬೇಕು. ಭಗವಂತನ ಜೊತೆ ಸೇರಿದ ಜ್ಞಾನವಷ್ಟೇ ಈತನ ಬಂಧ ವಿಮೋಚನಕ್ಕೆ ಹೇತುವಾಗ್ತದೆ ಅನ್ನುವ ಸೂಚನೆಯನ್ನು ಕೂಡ ಭೀಮಸೇನ ಅನ್ನುವ ಹೆಸರು ನಮಗೆ ನೀಡ್ತಾ ಇದೆ. ಆ ಮಾರುತನೇ ಭೀಮ ನೆನಿಸಿ, ಭೀಮಸೇನ ಅನ್ನುವ ಶಬ್ದದಿಂದ ಕರೆಸಿಕೊಂಡು ದ್ವಾಪರದಲ್ಲಿ ಸೋಮಕುಲದಲ್ಲಿ ಜನಿಸಿ. ಭೀಮಸೇನ ಅನ್ನುವ ಹೆಸರಿನಿಂದ ಆವಿರ್ಭವಿಸಿದ್ದು ಚಂದ್ರವಂಶದಲ್ಲಿ. ಸೋಮಕುಲ, ಚಂದ್ರನಿಂದ ಬುಧ, ಬುಧನಿಂದ ಪುರೂರವಸ್ಸು ಅನ್ನುವ ಕ್ರಮದಲ್ಲಿ ಬೆಳೆದು ಬಂದಂತಹ ಈ ಚಂದ್ರವಂಶ ನಹುಷನಿಂದ ಯಯಾತಿ, ಆ ಯಯಾತಿಯಲ್ಲಿ ಯದು ಅನ್ನುವ ಒಬ್ಬ ಮಗ, ಪೂರು ಅನ್ನುವ ಕೊನೆಯ ಮಗ. ಯದುವಿನ ವಂಶದಲ್ಲಿ ಮುಂದಕ್ಕೆ ಈ ಸ್ವತಃ ಭಗವಂತ ಶ್ರೀಕೃಷ್ಣನಾಗಿ ಅವತರಿಸ್ತಾನೆ. ಪುರುವಿನ ವಂಶದಲ್ಲಿ ಶಂತನು, ಶಂತನುವಿನಿಂದ ಭೀಷ್ಮ, ಮುಂದಕ್ಕೆ ಚಿತ್ರವೀರ್ಯ, ಚಿತ್ರಾಂಗದ ವಿಚಿತ್ರವೀರ್ಯರು, ಧೃತರಾಷ್ಟ್ರ, ಪಾಂಡು, ವಿದುರರು, ಆ ಮೂಲಕ ಕೌರವ ಪಾಂಡವರ ಆವಿರ್ಭಾವವಾಯಿತು. ಆದ್ದರಿಂದ ಈ ಸೋಮಕುಲದಲ್ಲಿ ಜನಿಸಿ ಪಾರ್ಥರೊಡನೆ, ಸೋಮಕುಲದಲ್ಲಿ ಕೇವಲ ವಾಯುದೇವರು ಅವತರಿಸಲಿಲ್ಲ. ಯಮಧರ್ಮನ ಅಂಶದಿಂದ ಯುಧಿಷ್ಠಿರ, ಸಾಕ್ಷಾತ್ ಇಂದ್ರ ಪುರಂದರನ ಅಂಶದಿಂದ ಅರ್ಜುನ, ಅಶ್ವಿನಿ ದೇವತೆಗಳ ಅಂಶಗಳಿಂದ ನಕುಲ ಸಹದೇವರ ಆವಿರ್ಭಾವವಾಯಿತು. ಆದರೆ ಈ ಕೇವಲ ಯಮ, ಇಂದ್ರ, ಅಶ್ವಿನಿ ದೇವತೆಗಳಷ್ಟೇ ಇಲ್ಲಿ ಆವಿರ್ಭವಿಸಿದ್ದಲ್ಲ. ಅವರಲ್ಲಿ
ಈ ಪಂಚಪ್ರಾಣರ ಆವಿರ್ಭಾವ ಆಗಿದೆ ಅನ್ನುವುದನ್ನು ಮಹಾಭಾರತ ತಾತ್ಪರ್ಯ ನಿರ್ಣಯದ ಮೂಲಕ ನಾವು ತಿಳ್ಕೊಳ್ಬೇಕು. ವಾಯುದೇವರು ಕೇವಲ ಭೀಮಸೇನನಾಗಿ ಅವತರಿಸಿದ್ದಲ್ಲ, ಧರ್ಮರಾಜನಲ್ಲಿ ವಾಯುವಿನ ಆವೇಶ ಇದೆ. ಲೋಕಕ್ಕೆ ಸೌಮ್ಯ ಸ್ವರೂಪವನ್ನು ತೋರಿಸುವ, ಧರ್ಮದ ಮೂಲಕ ಎಂದೆಂದೂ ಯಾವ ಕ್ಲೇಶವನ್ನೂ ಕೂಡ ತನ್ನ ತಲೆಗೆ ತೆಗೆದುಕೊಳ್ಳದೆ ಸೌಮ್ಯವಾಗಿ ವರ್ತಿಸತಕ್ಕಂತಹ ವ್ಯಕ್ತಿತ್ವದ ತನ್ನ ಒಂದು ರೂಪವನ್ನು ಯುಧಿಷ್ಠಿರನಲ್ಲಿ ವಾಯುದೇವರು ಇಟ್ಟರು. ಶೌರ್ಯ ಪರಾಕ್ರಮವನ್ನು ಹೊರಗೆಡಕತಕ್ಕಂತಹ ಒಂದು ಶಕ್ತಿ ಸ್ವರೂಪವನ್ನು ಅರ್ಜುನನಲ್ಲಿ ವಾಯುದೇವರು ಇಟ್ಟಿದ್ದಾರೆ. ಅತ್ಯಂತ ಸೌಂದರ್ಯ, ಲಾಲಿತ್ಯ, ಕೋಮಲತೆ ಇದನ್ನು ನಕುಲನಲ್ಲಿಟ್ಟರೆ ನೀತಿಯನ್ನು ಸಹದೇವನಲ್ಲಿಟ್ಟಿದ್ದಾರೆ. ಹೀಗೆ ತನ್ನ 4 ರೂಪಗಳನ್ನು 4ರಲ್ಲಿಟ್ಟು ತಾನು ಸ್ವತಃ ಭೀಮಸೇನನಾಗಿ ಈ ಪ್ರಾಣಾಪಾನ ವ್ಯಾನೋದಾನ ಸಮಾನಗಳೆಂಬ ಪಂಚರೂಪವುಳ್ಳಂತಹ ವಾಯುದೇವರೇ ಈ ಪಂಚ ಪಾಂಡವರಾಗಿ ಆವಿರ್ಭವಿಸಿದ್ದಾರೆ. ಅಂದರೆ ಭೀಮನೆಂಬುದು ಸ್ವತಃ ವಾಯುದೇವರ ಮೂರ್ತ ಸ್ವರೂಪವಾದರೆ, ಇನ್ನು 4ರಲ್ಲಿ ಈ ವಾಯುದೇವರ ಆವೇಶ ಸ್ವರೂಪವಿದೆ. ಹೇಗೆ ಭಗವಂತ ಶ್ರೀರಾಮಚಂದ್ರನಾಗಿ ಅವತರಿಸ್ತಾನೆ, ಪಕ್ಕದಲ್ಲಿ ಲಕ್ಷ್ಮಣನಲ್ಲಿ ತನ್ನ ಸಂಕರ್ಷಣ ಎಂಬ ರೂಪದ ಆವೇಶ, ಭರತ ಶತ್ರುಘ್ನರಲ್ಲಿ ಪ್ರದ್ಯುಮ್ನ ಅನಿರುದ್ಧ ಅನ್ನುವ ರೂಪದ ಆವೇಶದಿಂದ ಆವಿರ್ಭವಿಸ್ತಾನೆ. ಸಾಕ್ಷಾತ್ ವಾಸುದೇವ ರಾಮನಾಗಿ, ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಅನ್ನುವ ತನ್ನ ಚತುರ್ವ್ಯೂಹವೇ ರಾಮ ಲಕ್ಷ್ಮಣ ಭರತ ಶತ್ರುಘ್ನವೆಂಬ ಸ್ವರೂಪದಿಂದ ಕಾಣಿಸಿಕೊಂಡಂತೆ ಇಲ್ಲೂ ಕೂಡ ಪ್ರತ್ಯೇಕ ಬೇರೆ ಬೇರೆ ದೇವತೆಗಳ ಅವತಾರ ಸ್ವರೂಪವಾದಂತಹ ಪಾಂಡವ ಚತುಷ್ಟಯದಲ್ಲಿ ತನ್ನದೇ ರೂಪದಿಂದ ಆವೇಶವನ್ನುಗೊಂಡು ಜನಿಸಿ ಪಾರ್ಥರೊಡನೆ, ಈ ವಿಷಯವನ್ನು ಶ್ರೀಪಾದರಾಜರು ಪಾರ್ಥರೊಡನೆ ಜನಿಸಿ ಅನ್ನುವ ಶಬ್ದದಿಂದ ಹೇಳ್ತಾ ಇದ್ದಾರೆ. ವಾಯುದೇವರು ಸೋಮಕುಲದಲ್ಲಿ ಪಾರ್ಥರೊಡನೆ ಜನಿಸಿ. ವಸ್ತುತಃ ಪಾರ್ಥ ಅನ್ನುವ ಶಬ್ದಕ್ಕೆ ಪೃಥೆಯ ಮಕ್ಕಳು ಅಂತ ಅಷ್ಟೇ ಅರ್ಥ. ಪೃಥಾ ಅನಿಸಿದಂತಹ ಕುಂತಿ ಶ್ರೀಕೃಷ್ಣನ ಸೋದರತ್ತೆಯಾಗಬೇಕು, ಸಾಕ್ಷಾತ್ ವಸುದೇವನ ತಂಗಿ. ಆದರೆ ಕುಂತಿ ಭೋಜನಿಗೆ ತಾನು ದತ್ತು ಹೋದ ಕಾರಣದಿಂದ ಕುಂತಿ ಅನ್ನುವ ಹೆಸರಿನಿಂದ ಪ್ರಸಿದ್ಧಿಯಾಗ್ತಾಳೆ. ಆದರೆ ಪೃಥಾ ಅನ್ನುವ ಆಕೆ ಹೆಸರು ಬಿಟ್ಟು ಹೋಗುವುದಿಲ್ಲ. ಆಕೆಗೆ ಪಾಂಡುವಿನ ಜೊತೆಗೆ ಯಾವಾಗ ವಿವಾಹವಾಗ್ತದೆ ಅಲ್ಲಿಂದ ಅವರು ಕಾಡಿಗೆ ಹೋಗಬೇಕಾದಂತಹ ಪ್ರಸಂಗ ಒಂದು ಶಾಪದ ಕಾರಣದಿಂದ ಬರ್ತದೆ. ವೈರಾಗ್ಯ ಸಂಪನ್ನನಾದಂತಹ ಪಾಂಡು ತನ್ನ 2 ಪತ್ನಿಯರು ಕುಂತಿ ಮತ್ತು ಮಾದ್ರಿಯರ ಜೊತೆಗೆ ಕಾಡಿಗೆ ಹೋಗಿ ಕಾಡಿನಲ್ಲಿ ಪಡೆದಂತಹ ಮಕ್ಕಳು, ದೇವತೆಗಳ ಅನುಗ್ರಹ ವಿಶೇಷದಿಂದ ಪ್ರಾಪ್ತವಾದಂತಹ ಪಂಚಸುತರು, ಅವರು ಪೃಥೆಯಿಂದ ಆವಿರ್ಭವಿಸಿದವರು 3 ಜನ: ಧರ್ಮರಾಜ, ಭೀಮ, ಅರ್ಜುನರು, ವಸ್ತುತಃ ಪಾರ್ಥರು. ನಕುಲ ಸಹದೇವರು ಅವರು ಮಾದ್ರೇಯರು, ಮಾದ್ರಿಯಲ್ಲಿ ಆವಿರ್ಭವಿಸಿದವರು, ಪೃಥೆಯ ಮಕ್ಕಳಲ್ಲ. ಆದರೆ ಮಾದ್ರಿ ತಾನು ಪೃಥೆಯಿಂದ ಪಡೆದಂತಹ ಮಂತ್ರದ ಬಲದಿಂದ ಪಡೆದ 2 ಮಕ್ಕಳು, ಜೊತೆಗೆ ತಾನು ಸಹಗಮನವನ್ನು ಮಾಡುವ ಸಂದರ್ಭದಲ್ಲಿ ಈ 2 ಮಕ್ಕಳು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳ ಹಾಗೇ ನೋಡಬೇಕು ಅಂತ ಹೇಳಿ ಆಕೆ ತಾನು ಸಹಗಮನವನ್ನು ಮಾಡಿದ್ದಾಳೆ. ಅಂದಿನಿಂದ ಆರಂಭಿಸಿ ಕುಂತಿ ನಕುಲ ಸಹದೇವರನ್ನು ತನ್ನ ಉದರದಲ್ಲಿ ಆವಿರ್ಭವಿಸಿದ ಮಕ್ಕಳಿಗಿಂತ ಹೆಚ್ಚಾಗಿ ನೋಡಿದ್ದರಿಂದ ಈ 5 ಜನ ಮಕ್ಕಳು ಕೂಡ ಪಾರ್ಥರು ಎಂಬುದಾಗಿಯೇ ಲೋಕದಲ್ಲಿ ಪ್ರಸಿದ್ಧರಾಗಿದ್ದಾರೆ. ಆದ್ದರಿಂದ ಪಾರ್ಥರೊಡನೆ ಈ 5 ಜನರಲ್ಲಿ ಸಾಕ್ಷಾತ್ ವಾಯುದೇವರ ಸನ್ನಿಧಾನ ಇದೆ, ಭೀಮಸೇನ ಸ್ವತಃ ವಾಯುದೇವರಿದ್ದಾರೆ ಅನ್ನುವ ವಿಷಯ ತಿಳಿಸುವುದಕ್ಕೋಸ್ಕರ ಪಾರ್ಥರೊಡನೆ ಸೋಮಕುಲದಲ್ಲಿ ವಾಯುದೇವನು ಜನಿಸಿ ಭೀಮ ವಿಕ್ರಮ ರಕ್ಕಸರ ಮುರಿದೊಟ್ಟಿದ. ಈ ವಾಯುದೇವರು ಭೀಮನಾಗಿ ಕಾಣಿಸಿಕೊಂಡಾಗ ಭೀಮ ವಿಕ್ರಮನಿದ್ದಾನೆ. ಭೀಮ ಅಂದರೆ ಭಯಂಕರವಾದಂತಹ, ವಿಕ್ರಮ ಅಂದರೆ ಪರಾಕ್ರಮ. ಹುಟ್ಟಿದ ಕಾಲದಲ್ಲೇ ಮಹಾಪರಾಕ್ರಮವನ್ನು ತೋರಿಸಿರತಕ್ಕಂತಹ ವ್ಯಕ್ತಿತ್ವ ಭೀಮಸೇನನದು. ಮುಂದಿನ ಶಬ್ದಗಳಲ್ಲಿ ಇದರ ವಿವರಣೆಯೇ ಇದೆ. ಕುಂತಿಯ ಕೈಯಿಂದ ಜಾರಿದಂತಹ ಭೀಮಸೇನನಿಂದ ಒಂದು ಪರ್ವತವೇ ಪುಡಿಗುಟ್ಟಿ ಹೋಯಿತು ಅಂತ ಹೇಳಿದರೆ ಅದೆಂತಹ ಭೀಮ ವಿಕ್ರಮ. ಮುಂದಕ್ಕೆ ಅಸಾಮಾನ್ಯರು ಅಂತ ಕರೆಸಿಕೊಂಡಂತಹ ಜರಾಸಂಧಾದಿಗಳಿಂದಲೂ ಪುಡಿಗುಟ್ಟಲಾಗದೇ ಇದ್ದಂತಹ ಬಕಾಸುರ, ಕಿರ್ಮೀರ, ಹಿಡಿಂಬ ಮೊದಲಾದಂತಹ ರಕ್ಕಸುರಗಳ ಸಂಹಾರ ಈ ವ್ಯಕ್ತಿಯಿಂದ ನಡೀತದೆ ಅಂತ ಹೇಳಿದರೆ ಅದೆಂತಹ ಬಲ.
ಜರಾಸಂಧನಂತಹ ಮಹಾಶಕ್ತಿಶಾಲಿ ಶಿವಭಕ್ತ ಶಿವವರದಿಂದ ಅಜೇಯನಾಗಿದ್ದ ವ್ಯಕ್ತಿತ್ವವನ್ನು ಸೀಳಿ ಹಾಕುವ ಶಕ್ತಿ ಈತನಲ್ಲಿದೆ ಅಂತ ಹೇಳಿದರೆ, ಕೀಚಕ ಪ್ರಭೃತಿಗಳನ್ನು ಸಂಹರಿಸುವ ಶಕ್ತಿ, ಈ ಪರಾಕ್ರಮ ಬೇರೆಯವರಲ್ಲಿ ಕಾಣಿಸುವುದಕ್ಕೆ ಸಾಧ್ಯ ಇಲ್ಲ ಅನ್ನುವ ಕಾರಣದಿಂದ ಈ ವಾಯುದೇವರ ಬಲಸ್ವರೂಪವನ್ನು ವರ್ಣಿಸುವ ಶಬ್ದ ಇದು. ಭೀಮ ವಿಕ್ರಮ. ವಾಯುದೇವರಿಗೆ ಬಲ ಅಂತ ಒಂದು ಹೆಸರು. ಬಟ್ ತದ್ದರ್ಶತ ಮಿಥಮೇವ ನಿಹಿತಂ. ಬಟ್ ಅಂತ ಋಗ್ವೇದದ ಪ್ರಾಣಾಗ್ನಿ ಸೂಕ್ತದ ಆರಂಭದ ಶಬ್ದ ಬಟ್. ಬಟ್ ಅಂದರೆ ಬಲ. ಬಳಿತ್ಥಾ ತದ್ವಪುಷೇ ಧಾಯಿದರ್ಶತಂ ಎಂಬ ಮಂತ್ರ ಬಟ್ ಇತ್ತ ಅಂತ ಪ್ರಾರಂಭವಾಗ್ತದೆ. ಬಟ್ ಅಂದರೆ ಬಲಸ್ವರೂಪಿ. ಇತ್ತ ಅಂದರೆ ಮೂಲ ರೂಪದಲ್ಲಿ ಯಾವ ರೀತಿಯ ಶಕ್ತಿ ಸಾಮರ್ಥ್ಯಗಳಿದ್ದಾವೋ, ಜ್ಞಾನ ಇಚ್ಛಾಶಕ್ತಿಗಳಿದ್ದಾವೋ ಅಂಥದೇ ಬಲ, ಅಂಥದೇ ಜ್ಞಾನ ಅದು ಅವತಾರ ಸ್ವರೂಪದಲ್ಲೂ ಇದೆ ಅನ್ನುವ ಅರ್ಥದಲ್ಲಿ ವೇದದಲ್ಲಿ ಇತ್ಥ ಅನ್ನುವ ಶಬ್ದ ಇದೆ. ಇತ್ತಮೇವ ನಿಹಿತಂ. ಮೂಲಸ್ವರೂಪದಲ್ಲಿ ಎಂತಹ ಬಲ ವಿಕ್ರಮ ಇದೆಯೋ ಅದು ಈ ಅವತಾರ ಸ್ವರೂಪದಲ್ಲೂ ಇದೆ ಅಂತ ತಿಳಿಸುವುದಕ್ಕೆ ಭೀಮ ವಿಕ್ರಮ ಅನ್ನುವ ಶಬ್ದ ಬಳಸಿದ್ದಾರೆ. ಬಲಸ್ವರೂಪಿ, ಮಹಾಪರಾಕ್ರಮಿ. ಅದು ಹೇಗೆ ಗೊತ್ತಾಗ್ತದೆ? ಸಾಮಾನ್ಯವಾಗಿ ಕ್ಷತ್ರಿಯ ಕುಲದಲ್ಲಿ ಮನುಷ್ಯನಾಗಿ ಆವಿರ್ಭವಿಸಿದಾಗ ರಕ್ಕಸರನ್ನು ಸಂಹರಿಸುವ ಶಕ್ತಿ ಇರುವುದಿಲ್ಲ. ರಕ್ಕಸರನ್ನು ಮಂತ್ರಬಲದಿಂದ ಸಂಹರಿಸ್ತಾರೆ ಕ್ಷತ್ರಿಯರು. ತಾವು ತ್ರೇತಾಯುಗದಲ್ಲಿ ಅನೇಕ ರಾಜರುಗಳು ರಕ್ಕಸರ ಸಂಹಾರವನ್ನು ಮಾಡಿದ್ದನ್ನು ನಾವು ಕಾಣ್ತೇವೆ. ಸ್ವತಃ ತಾವು ದೇವಲೋಕಕ್ಕೆ ಹೋಗಿ ಇಂದ್ರನ ಜೊತೆಗೆ ನಿಂತು ರಕ್ಕಸರ ಸಂಹಾರದಲ್ಲಿ ಸಹಕರಿಸಿದ್ದನ್ನು ಕೂಡ ಕಾಣ್ತೇವೆ. ಆದರೆ ಇದು ಶರೀರ ಬಲದಿಂದ ಅಲ್ಲ. ತಾವು ಮಂತ್ರಾಸ್ತ್ರಗಳನ್ನು ಸಿದ್ಧಿಸಿಕೊಂಡು ಆ ಮಂತ್ರಾಸ್ತ್ರಗಳ ಬಲದಿಂದ ಅಸುರರನ್ನು ಸೋಲಿಸ್ತಾ ಇದ್ದದ್ದನ್ನು ಕಾಣ್ತೇವೆ. ಆದರೆ ಇಲ್ಲಿ ಭೀಮಸೇನ ತನ್ನ ಶರೀರ ಬಲದಿಂದಲೇ ರಕ್ಕಸರನ್ನು ಮುರಿದಿಕ್ಕಿದ ಕಾರಣದಿಂದ, ರಕ್ಕಸರ ಮುರಿದಿಕ್ಕಿದ ಅಥವಾ ರಕ್ಕಸರ ಮುರಿದು ಒಟ್ಟಿದ. ಒಟ್ಟುವುದು ಅಂತ ಹೇಳಿದರೆ ಕಟ್ಟಿಗೆಯನ್ನು ಒಟ್ಟುವುದು ಅನ್ನುವ ಶಬ್ದದ ಬಳಕೆ ಇದೆ, ಸೌದೆಯನ್ನು ಒಟ್ಟುವುದು ಅನ್ನುವ ಶಬ್ದದ ಬಳಕೆ ಇದೆ. ಅಂದರೆ ಅನೇಕ ಇಂಧನಗಳನ್ನು ಒಟ್ಟಿಗೆ ಸರಿಯಾದ ರೀತಿಯಲ್ಲಿ ಒಂದರ ಮೇಲೆ ಒಂದು ಜೋಡಿಸುವುದಕ್ಕೆ ಒಟ್ಟುವುದು ಅನ್ನುವ ಶಬ್ದದ ಬಳಕೆ. ರಕ್ಕಸರನ್ನು ಮುರಿದು ಒಟ್ಟಿದ ಅಂದರೆ ಒಬ್ಬಿಬ್ಬರು ರಕ್ಕಸರನ್ನು ಸಂಹರಿಸಿದ್ದಲ್ಲ, ರಕ್ಕಸರ ಕುಲವನ್ನೇ ಸಂಹರಿಸಿ ಒಂದರ ಮೇಲೆ ಒಂದು ಹೆಣಗಳು ಬೀಳುವ ಹಾಗೆ ಮಾಡಿರತಕ್ಕಂತಹ ಮಹಾಶಕ್ತಿ ಆ ಭೀಮ ವಿಕ್ರಮ. ಈ ಮಾರುತನೇ ಭೀಮನೆನಿಸಿ ದ್ವಾಪರದಲ್ಲಿ ಸೋಮ ಕುಲದಲ್ಲಿ ಜನಿಸಿದ ಸಂದರ್ಭದಲ್ಲಿದೆ. ಆ ಮಹಿಮ ನಮ್ಮ ಕುಲಗುರು ರಾಯನು. ಸಾಮಾನ್ಯರಲ್ಲ ನಮ್ಮ ಕುಲಗುರುಗಳು. ಮಧ್ವರಾಗಿ ಅವತರಿಸಿರತಕ್ಕಂತಹ ಆ ವಾಯುದೇವರು ಈ ಭೀಮಸೇನನಾಗಿ ಏನು ಮಹಿಮೆಯನ್ನು ತೋರಿದ್ದಾರೆ, ಆ ಮಹಿಮೆ ಅದು ನನ್ನದು ಅಂತ ತೋರಿಸುವ ಮಹಿಮೆ ಮುಂದಕ್ಕೆ ಈ ಕುಲಗುರುರಾಯರೂ ಕೂಡ ತೋರಿಸಿದ್ದಾರೆ ಅನ್ನುವ ಧ್ವನಿ ಬರುವ ಹಾಗೆ ಈ ಮಾತನ್ನು ಹೇಳ್ತಾ ಇದ್ದಾರೆ. ಭೀಮಸೇನನ ಅವತಾರ ಕಾಲದಲ್ಲಿ ನಡೆಸಿದಂತಹ ಮಹಾಮಹಿಮೆಗಳಿಗೆ ಸದೃಶವಾದಂತಹ ಕೃತ್ಯಗಳು ಅದು ಮಧ್ವಾವತಾರದಲ್ಲೂ ಜರುಗಿವೆ ಅನ್ನುವುದು ಇದರಿಂದ ಸೂಚಿತವಾಗ್ತದೆ. ಅಂತಹ ಸಾದೃಶ್ಯ ಏನು ಅನ್ನುವುದನ್ನು ಮುಂದಕ್ಕೆ ತಾವೇ ಮಧ್ವಾವತಾರದ ವರ್ಣನೆಯನ್ನು ನಡೆಸುವ ಪದ್ಯಗಳಲ್ಲಿ ನಿರೂಪಣೆ ಮಾಡ್ತಾರೆ. ಮುಂದಿನ 13ನೇ ಪದ್ಯ. ಕರದಿಂದ ಶಿಶುಭಾವನಾದ ಭೀಮನ ಬಿಡಲು ಗಿರಿಯೊಡೆದು ಶತಶೃಂಗವೆಂದೆನಿಸಿತು. ಹರಿಗಳ ಹರಿಗಳಿಂ ಕರಿಗಳ ಕರಿಗಳಿಂ ಅರೆವ ವೀರನಿಗೆ ಸುರ ನರರು ಸರಿಯೇ. ಭೀಮಸೇನನ ಪರಾಕ್ರಮದ ಕಥೆಯನ್ನು ಒಂದು ಕ್ರಮದಲ್ಲಿ ಶುರು ಮಾಡುವುದಕ್ಕಿಂತ ಮುಂಚೆ ಈ ಎರಡು ಪದ್ಯಗಳಲ್ಲಿ ಭೀಮ ವಿಕ್ರಮನಾಗಿದ್ದಾನೆ ಈ ವಾಯುದೇವ ಭೀಮಸೇನ ರೂಪದಲ್ಲಿ ಅನ್ನುವುದನ್ನು ವರ್ಣಿಸಿದ್ದಾರೆ. ಭೀಮಸೇನನ ಬಾಲ್ಯದ ಕಥೆ. ಕರದಿಂದ ಶಿಶುಭಾವನಾದ ಭೀಮನ ಬಿಡಲು. ಪೃಥಾದೇವಿ ಎರಡನೆಯ ಮಗನನ್ನಾಗಿ ಭೀಮನನ್ನು ಪಡೆದಿದ್ದಾರೆ. ವಸ್ತುತಃ ಪಾಂಡು ಮಹಾರಾಜ ಕಿಂದಮ ಮಹರ್ಷಿಗಳ ಶಾಪಗ್ರಸ್ತನಾಗಿದ್ದಾನೆ. ಮಕ್ಕಳನ್ನು ಪಡೆಯುವುದಕ್ಕೆ ಸಾಧ್ಯವಿಲ್ಲ ಅನ್ನುವ ನಿರಾಶಾಭಾವ ಈ ದಂಪತಿಗಳಲ್ಲಿ ಒಡಮೂಡಿತ್ತು. ಅಂಥ ಸಂದರ್ಭದಲ್ಲಿ ಮಹರ್ಷಿ ದೂರ್ವಾಸರು ಕುಂತಿದೇವಿಯ ಸೇವೆಯಿಂದ ತೃಪ್ತರಾಗಿ ಕುಂತಿದೇವಿಯ ಬಾಲ್ಯದಲ್ಲಿ ಕೊಟ್ಟಂತಹ ವರಪ್ರಸಾದ ಅದು ಒಂದು ಶ್ರೇಷ್ಠವಾದ ಮಂತ್ರ. ದೂರ್ವಾಸರಿಂದ ಉಪದಿಷ್ಟವಾದಂತಹ ಆ ಮಹಾಮಂತ್ರದ ಪ್ರಭಾವ, ಆ ಮಂತ್ರದಿಂದ ಯಾವ ದೇವತೆಗಳನ್ನು ಈಕೆ ಆಹ್ವಾನಿಸಿದರೂ
ಮಂತ್ರಕ್ಕೆ ವಶರಾಗಿ ಅವರು ಆಗಮಿಸ್ತಾರೆ. ಈಕೆಗೆ ಒಂದು ಶ್ರೇಷ್ಠ ಪುತ್ರ ರತ್ನವನ್ನು ದಯಪಾಲಿಸಿಕೊಡ್ತಾರೆ. ತನ್ನ ಬಾಲ್ಯದಲ್ಲೇ ಕರ್ಣನನ್ನು ಸೂರ್ಯನ ಮೂಲಕವಾಗಿ ಪಡೆದಿರತಕ್ಕಂಥವಳು ಕುಂತಿ ಮಾತೆ. ಆ ದೇವತೆಗಳಿಂದ ಮಕ್ಕಳನ್ನು ಪಡೆದು ತನ್ನ ಕನ್ಯಾತ್ವವನ್ನು ಉಳಿಸಿಕೊಳ್ಳುವ ದೈವಿ ಶಕ್ತಿ ಅದು ಆ ದೇವತೆಗಳ ಅನುಗ್ರಹದಿಂದ ಪ್ರಾಪ್ತವಾಗಿತ್ತು. ಅಂತಹ ಕುಂತಿ ಪಾಂಡುವಿನ ಪತ್ನಿಯಾಗಿ ಇವತ್ತು ಇವರು ವಿರಕ್ತರಾಗಿ ಹಸ್ತಿನಪುರವನ್ನು ತ್ಯಜಿಸಿ ಹಿಮಾಲಯದ ಬುಡದಲ್ಲಿ ಅಥವಾ ಹಿಮಾಲಯದ ಪ್ರತ್ಯಂತ ಪರ್ವತವೆನಿಸಿದಂತಹ ಇವತ್ತು ಪಾಂಡುಕೇಶ್ವರ ಅಂತ ಪ್ರಸಿದ್ಧವಾದ ಬದರೀ ವಿಶಾಲದ ಸನಿಹದಲ್ಲಿ ವಾಸ ಮಾಡ್ತಾ ಇರುವ ಸಂದರ್ಭದಲ್ಲಿ ಮೊದಲನೆಯದಾಗಿ ಯಮಧರ್ಮನಿಂದ ಯುಧಿಷ್ಠಿರನನ್ನು ಪಡೆದು ಎರಡನೆಯ ಮಗನನ್ನಾಗಿ ಬಲಸ್ವರೂಪಿಯಾದಂತಹ ವಾಯುದೇವರಿಂದ ಭೀಮಸೇನನನ್ನು ಪಡೆದಿದ್ದಾಳೆ. ಆ ಮಗುವನ್ನು ತಾನು ಕೈಯಲ್ಲಿ ಹಿಡಿದುಕೊಂಡು ಪರ್ವತದ ತುದಿಯಲ್ಲಿ ಕುಳಿತಿದ್ದಂತಹ ಸಂದರ್ಭ. ಆ ಪ್ರದೇಶವನ್ನು ಶತಶೃಂಗ ಪರ್ವತ ಅಂತ ಇವತ್ತಿಗೂ ವ್ಯವಹರಿಸ್ತೇವೆ. ಪ್ರಾಚೀನ ಕಾಲದಲ್ಲೂ ಅದೇ ಹೆಸರು ಇತ್ತು. ಶತಶೃಂಗ ಅನ್ನುವ ಹೆಸರು ಒಂದು ಸಂದರ್ಭ ವಿಶೇಷದಿಂದ ಸಾರ್ಥಕವಾಯಿತು ಅಂತ ಈ ಕಥೆ ನಿರೂಪಣೆ ಮಾಡ್ತದೆ. ಕೈಯಲ್ಲಿ ಭೀಮಸೇನನನ್ನು ಹಿಡಿದಿರತಕ್ಕಂತಹ ಕುಂತಿಗೆ ಇದ್ದಕ್ಕಿದ್ದ ಹಾಗೆ ಆತ ಭಾರವಾದದ್ದು ಭಾಸವಾಯಿತು. ಜೊತೆಗೆ ಪಕ್ಕದಲ್ಲಿ ನಾನಾ ವ್ಯಾಘ್ರಾದಿ ದುಷ್ಟ ಪ್ರಾಣಿಗಳ ಕೂಗು ಕೇಳಿಸ್ತಾ ಇದೆ. ಈ ಸ್ಥಿತಿಯಲ್ಲಿ ಭಾರಭೂತನಾದಂತಹ ಭೀಮನನ್ನು ತನ್ನ ಕೈಯಿಂದ ಧರಿಸಿಕೊಳ್ಳಲಾಗದೆ ಕೈಯಿಂದ ಭೀಮ ಜಾರಿದ್ದಾನೆ. ಕೈಯಿಂದ ಜಾರಿದ ಭೀಮ ಕೆಳಗಿದ್ದ ಬಂಡೆಯ ಮೇಲೆ ಬಿದ್ದು ಬಂಡೆಯಿಂದ ಜಾರಿ ಕೆಳಗೆ ಇನ್ನಷ್ಟು ಬಂಡೆಗಳುಳ್ಳಂತಹ ಪರ್ವತದ ಮೇಲೆ ಥರಥರನೆ ಜಾರಿ ಬಿದ್ದಿದ್ದಾನೆ. ಭೀಮಸೇನನೆಂಬ ಬಾಲ ಕೆಳಗೆ ಬಿದ್ದಾಗ ಭೀಮನಿಗೆ ಏನಾಯಿತೋ ಅಂತ ಹೆದರಿ ಇವರು ಪರ್ವತದಿಂದ ಕೆಳಗಿಳಿದು ಓಡಿ ಹೋಗಿ ನೋಡಿದಾಗ ಮಗು ಇನ್ನೂ ನಗುತ್ತಾ ಇದೆ. ಆದರೆ ಆ ಭೀಮನೆಂಬ ಉಕ್ಕಿನ ದೇಹ ಬಿದ್ದ ಕಾರಣದಿಂದ ಆ ಪರ್ವತದ ಶೃಂಗ ಒಡೆದು ಹೋಗಿದೆ. ಶಿಖರವೇ ಒಡೆದು ಹೋದ ಕಾರಣ, ನೂರಾರು ಸೀಳುಗಳಾದ ಕಾರಣದಿಂದ ಶತಶೃಂಗವೆಂಬ ಆ ಪರ್ವತ ತನ್ನ ನಾಮಧೇಯವನ್ನು ಸಾರ್ಥಕಗೊಳಿಸಿಕೊಂಡಿತು. ಗಿರಿ ಒಡೆದು ಶತಶೃಂಗವೆಂದು ಎನಿಸಿತು. ಗಿರಿ ಒಡೆದು ಅವತ್ತಿನಿಂದ ಶತಶೃಂಗ ಎಂಬ ಹೆಸರನ್ನು ಪಡೆಯಿತು ಅಂತಲೂ ಇದಕ್ಕೆ ಅರ್ಥ ಮಾಡ್ಬೋದು. ಆದರೆ ಹಿಂದೆಯೂ ಅದನ್ನು ಶತಶೃಂಗ ಅಂತ ವ್ಯವಹರಿಸ್ತಾ ಇದ್ದದ್ದು ಇತಿಹಾಸದಲ್ಲಿ ಮಹಾಭಾರತದಲ್ಲಿ ನಮಗೆ ಕಾಣಿಸುವುದರಿಂದ ಶತಶೃಂಗ ಎಂಬ ಹೆಸರಿದ್ದಂತಹ ಪರ್ವತ ಶತಶೃಂಗ ಎಂಬ ಹೆಸರನ್ನು ಸಾರ್ಥಕಗೊಳಿಸಿಕೊಂಡಿತು, ಅನ್ವರ್ಥಗೊಳಿಸಿಕೊಂಡಿತು ಎಂಬ ಅರ್ಥವನ್ನು ಇದರಿಂದ ಗ್ರಹಣ ಮಾಡಬೇಕು. ಇಲ್ಲಿ ಶ್ರೀಪಾದರಾಜರು ಕರದಿಂದ ಶಿಶುಭಾವನಾದ ಭೀಮ ಅನ್ನೋ ಶಬ್ದ ಬಳಸ್ತಾರೆ. ಶಿಶುವಾದ ಭೀಮ ಅಂತ ಬಳಸುವುದರ ಬದಲು ಶಿಶುಭಾವನಾದ ಭೀಮ ಅನ್ನುವ ಶಬ್ದವನ್ನು ಬಳಸುವುದರಿಂದ ಒಂದು ಅರ್ಥವಿಶೇಷವನ್ನು ಹೊರಗೆಡಹುತ್ತಾ ಇದ್ದಾರೆ. ಏನಂದರೆ, ಭಗವಂತನಿಗೆ ಹೇಗೆ ಬಾಲ್ಯ, ಕೌಮಾರ, ಯೌವನ, ವಾರ್ಧಕ್ಯ ಅನ್ನುವ ಅವಸ್ಥೆಗಳಿಲ್ಲವೋ ಹಾಗೆಯೇ ಅವತಾರ ರೂಪದಲ್ಲೂ ಕೂಡ ವಾಯುದೇವರಿಗೆ ಬಾಲ್ಯ, ಕೌಮಾರಾದ್ಯವಸ್ಥೆಗಳು ಇಲ್ಲ. ಇತ್ತಮೇವ ನಿಹಿತಂ. ಮೂಲ ರೂಪದಲ್ಲಿ ಹೇಗೆ ಅಮೃತವೋ, ವಾಯುರನಿಲಂ ಅಮೃತಂ ಅಥೇದಂ ಭಸ್ಮಾಂತಂ ಶರೀರಂ, ಆ ವಾಯು ಅನಿಲ ಆತನಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲದೆ ಭಗವಂತನಿಗೆ ನಿಲಯನಾಗಿರತಕ್ಕಂಥವ ವಾಯುದೇವ. ಅಮೃತಂ, ಶರೀರದಲ್ಲಿ ಯಾವತ್ತೂ ಕೂಡ ಹೆಚ್ಚು ಕಡಿಮೆ ಆಗತಕ್ಕಂತಹ ವ್ಯಕ್ತಿತ್ವ ಇಲ್ಲ ವಾಯುದೇವರಲ್ಲಿ. ಆದ್ದರಿಂದ ವಾಯುದೇವರಿಗೆ ಬಾಲ್ಯ, ಕೌಮಾರ ಮೊದಲಾದ ಅವಸ್ಥೆಗಳಿಲ್ಲ. ಹಾಗಾದರೆ ಈ ಬಾಲ್ಯಾದ್ಯವಸ್ಥೆಗಳುಳ್ಳ ಶರೀರವನ್ನು ತೋರ್ಪಡಿಸುವುದು ಮಾತ್ರ. ಆ ವ್ಯಕ್ತಿತ್ವಕ್ಕೆ ಆತ 50, 80, 90 ವರ್ಷಗಳಲ್ಲಿ ಯಾವ ಜ್ಞಾನ ಸಮೃದ್ಧತೆ ಆ ವ್ಯಕ್ತಿತ್ವದಲ್ಲಿರ್ತದೋ ಬಾಲ್ಯಾವಸ್ಥೆಯಲ್ಲೂ ಕೂಡ ಅಂಥದೇ ಜ್ಞಾನ ಸಮೃದ್ಧತೆ ಆ ವಾಯುದೇವರ ಸ್ವರೂಪದಲ್ಲಿರ್ತದೆ. ಆದ್ದರಿಂದ ಬಾಲ್ಯಾದ್ಯವಸ್ಥೆಗಳಿಲ್ಲ. ಆದರೆ ಶಿಶುಭಾವನಾದ ಭೀಮ, ಶಿಶುತ್ವವೆಂಬ ಭಾವವನ್ನು ತನ್ನಲ್ಲಿ ತೋರ್ಪಡಿಸ್ತಾ ಇರತಕ್ಕಂತಹ ಭೀಮನ ಬಿಡಲು, ಕರದಿಂದ ಬಿಡಲು, ಯಾರು ಪೃಥಾದೇವಿ ಬಿಡುತ್ತಿರಲು ಗಿರಿಯೊಡೆದು ಶತಶೃಂಗವೆನಿಸಿತು. ಹಾಗಾದರೆ ಇದನ್ನು ಉಲ್ಲೇಖ ಮಾಡಿದ್ದರ ಉದ್ದೇಶ ಭೀಮನ ಶಾರೀರ ಅಥವಾ ಶರೀರ ಬಲ ಅದು ಎಂಥದು ಅಂತ ತಿಳಿಸುವುದಕ್ಕೆ. ಸಾಮಾನ್ಯವಾಗಿ ಭೀಮಸೇನನಿಗೆ ಅಷ್ಟು ಬಲ ಹೇಗೆ ಅಂತ ಪ್ರಶ್ನಿಸಿದಾಗ ಇತಿಹಾಸಜ್ಞರು ತಿಳಿಸುವ ವಿಚಾರ ಏನೆಂದರೆ, ಭೀಮಸೇನ ಒಂದು ಸಂದರ್ಭದಲ್ಲಿ ದುರ್ಯೋಧನನಿಟ್ಟ ವಿಷದಿಂದ ಸ್ವಲ್ಪ ಮತ್ತು ಬಂದು ತಾನು ಪ್ರಮಾಣಕೋಟಿಯಲ್ಲಿ ಬಿದ್ದಾಗ ನಾಗಲೋಕಕ್ಕೆ ಹೋಗಿ ನಾಗಲೋಕದಲ್ಲಿ ನಾಗಲೋಕದ ಅಧಿಪನಾದ ವಾಸುಕಿಯ ಅನುಗ್ರಹದಿಂದ ತಾನು 10,000 ಆನೆಗಳ ಬಲವನ್ನು ಪಡೆದ.
ಅವತ್ತಿನಿಂದ ಭೀಮಸೇನನಿಗೆ ಭಾರೀ ಶಕ್ತಿ ಅಂತ ಉಲ್ಲೇಖ ಮಾಡುವ ಸ್ಥಿತಿ ಉಂಟು. ಆದರೆ ಆ ವಾಸುಕಿಯುಕ್ತ ಅಮೃತ ಜಲದ ಪ್ರಭಾವ ಮಾತ್ರದಿಂದ ಬಂದ ಶಕ್ತಿ ಅಲ್ಲ ಅದು. ಅದು ಸ್ವತಃ ಭೀಮಸೇನನಲ್ಲಿ ವಾಯುವಿನ ಅವತಾರ ಸ್ವರೂಪನಾದ್ದರಿಂದ ಮೂಲ ಶಕ್ತಿ ತನ್ನಲ್ಲಿದೆ. ಹುಟ್ಟಿದ ಕಾಲದಲ್ಲೇ ತಾನು ಬಿದ್ದ ಕಾರಣದಿಂದ ಶೈಲವನ್ನೇ ಪುಡಿಗುಟ್ಟಿದಂತಹ ವ್ಯಕ್ತಿತ್ವ. ಗಿರಿಯೊಡೆದು ಶತಶೃಂಗವೆಂದೆನಿಸಿತು. ಇನ್ನು ಮುಂದಕ್ಕೂ ನಾವು ಭೀಮನ ಶಕ್ತಿಯನ್ನು ನೋಡ್ತೇವೆ. ಹರಿಗಳ ಹರಿಗಳಿಂ ಕರಿಗಳ ಕರಿಗಳಿಂ ಅರೆವ ವೀರನಿಗೆ ಸುರ ನರರು ಸರಿಯೇ. ಈತನಿಗೆ ಸದೃಶವಾದ ಜೀವ ಮತ್ತೊಂದು ಇಲ್ಲ. ಜೀವೋತ್ತಮ ಅಂತ ಇವನಿಗೆ ಹೆಸರು. ಯಾಕಂದರೆ ಜೀವರು ಅಂತೇಳಿದರೆ ಯಾರು? ಸುರ ನರರು. ಇನ್ನು ಪ್ರಾಣಿಗಳಂತೂ ಸದೃಶರಾಗುವುದಕ್ಕೆ ಸಾಧ್ಯ ಇಲ್ಲ. ಸುರರಾಗಲಿ ನರರಾಗಲಿ ಈ ಭೀಮನಿಗೆ ಸಮರಲ್ಲ. ಯಾಕಂದರೆ ಈತ ಮುಂದೆ ನಡೆಯುವ ಯುದ್ಧಗಳಲ್ಲೆಲ್ಲ ಕುದುರೆಗಳನ್ನು ತಾನು ಕುದುರೆಗಳಿಂದಲೇ ಹೊಡೆದು ಸಾಯಿಸಿದ್ದಾನೆ. ಆನೆಗಳನ್ನು ತಾನು ಆನೆಗಳಿಂದಲೇ ಹೊಡೆದು ಸಾಯಿಸಿದ್ದಾನೆ. ಇಂತಹ ಪ್ರಕರಣ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ವರ್ಣಿತವಾಗ್ತದೆ. ಪ್ರಾಗ್ಜ್ಯೋತಿಷಪುರದ ಅರಸ ನರಕಾಸುರ, ನರಕಾಸುರನ ಮಗ ಭಗದತ್ತ. ನರಕಾಸುರನನ್ನು ಭಗವಂತ ಸತ್ಯಭಾಮ ಸಮೇತನಾಗಿ ಹೋಗಿ ಸಂಹರಿಸಿಬಿಡ್ತಾನೆ. ಭಗದತ್ತ ತಾನು ತನ್ನಲ್ಲಿರುವ 4 ದಂತದ ಸುಪ್ರತೀಕವೆಂಬ ಒಂದು ಮದ್ದಾನೆಯ ಜೊತೆಗೆ ಕುರುವಂಶದ ಜೊತೆ ಸೇರಿಕೊಂಡು ತಾನು ಪಾಂಡವರ ಮುಂದೆ ಯುದ್ಧ ಮಾಡ್ತಾನೆ ಕುರುಕ್ಷೇತ್ರದಲ್ಲಿ. ಕೌರವರ ಕಡೆಯಲ್ಲಿ ಸುಪ್ರತೀಕವೆಂಬ ಗಜದ ಮೇಲೆ ತಾನು ಕುಳಿತು ಯುದ್ಧಕ್ಕೆ ಬಂದಾಗ ಭೀಮಸೇನ ಆ ಮಹಾಬಲಿಷ್ಠವಾದ ದಿಗ್ಗಜ ಯಾವ ಸುಪ್ರತೀಕ ಇದೆ ಆ ಸುಪ್ರತೀಕದ ಸೊಂಡಿಲು ಹಿಡಿದು ಅದನ್ನು ಆಕಾಶದಲ್ಲಿ ಗಿರಗೆರೆನೆ ತಿರುಗಿಸಿ ಆ ಆನೆಯನ್ನು ಹೊಡೆದು 100 ಆನೆಗಳನ್ನು ಸಾಯಿಸಿದ. ಸುಪ್ರತೀಕವೆಂಬ ಒಂದು ಆನೆಯಿಂದ ಸೇನೆಯನ್ನೇ ಪುಡಿಗುಟ್ಟಿಬಿಟ್ಟ ಅನ್ನುವ ವರ್ಣನೆ ಮುಂದೆ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿದೆ. ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಶ್ರೀಪಾದರಾಜರು ಹೇಳ್ತಾರೆ, ಹರಿಗಳ ಹರಿಗಳಿಂ. ಹರಿ ಅಂದರೆ ಕುದುರೆ. ಹರಿ ಶಬ್ದ ಅನೇಕ ಅರ್ಥಕ. ವೇಗವಾಗಿ ಹರಿದಾಡುವ ಪ್ರಾಣಿಗೂ ಹರಿ ಅಂತ ಹೆಸರು. ಅಪಹರಣ ಮಾಡತಕ್ಕಂತಹ ಕೋತಿಗಳಿಗೂ ಹರಿ ಅಂತ ಹೆಸರು. ಪ್ರಾಣಹರಣ ಮಾಡತಕ್ಕಂತಹ ಸಿಂಹಗಳಿಗೂ ಕೂಡ ಹರಿ ಅಂತ ಹೆಸರು. ಪರ್ವತಗಳ ರೆಕ್ಕೆಗಳನ್ನು ಕಡಿದು ಹಾಕತಕ್ಕಂತಹ ಇಂದ್ರನಿಗೂ ಕೂಡ ಹರಿ ಅಂತ ಹೆಸರು. ಕೋತಿಗಳಿಗೆಲ್ಲ ಒಡೆಯನಾದ ಹನುಮಂತನಿಗೂ ಕೂಡ ಹರೀಂದ್ರ ಅಥವಾ ಹರಿ ಅಂತ ಹೆಸರು. ಮುಂದಕ್ಕೆ ಬೀಸತಕ್ಕಂತಹ ವಸ್ತುಗಳನ್ನೆಲ್ಲ ಅಪಹರಿಸಿ ಗಾಳಿಯ ಮೂಲಕ ಹರಿದು ಹರಿದು ಬಿಸಾಡತಕ್ಕಂತಹ ಗಾಳಿಗೂ ಕೂಡ ವಾಯುವಿಗೂ ಕೂಡ ಹರಿ ಅಂತ ಹೆಸರು. ಜೊತೆಗೆ ಹರಣ ಮಾಡುವ ಎಲ್ಲರ ಪ್ರಾಣವನ್ನೂ ಹರಣ ಮಾಡುವ ಹರನನ್ನೂ ಕೂಡ ಹರಣ ಮಾಡುವ ಭಗವಂತನಿಗೂ ಕೂಡ ಶ್ರೀಹರಿ ಅಂತ ಹೆಸರು. ಹೀಗೆ ಹರಿ ಅನ್ನುವುದು ಅನೇಕಾರ್ಥಕವಾದದ್ದು. ಅದರಲ್ಲಿ ಹರಿ ಅಂದರೆ ಅಶ್ವಗಳು, ಕುದುರೆಗಳು, ವೇಗವಾಗಿ ಹರಿಯುವ. ಹರಣ ಅಂದರೆ ನಡೆದಾಡುವುದು, ಓಡುವುದು, ವೇಗವಾಗಿ ಓಡಾಡತಕ್ಕಂತಹ ಅಶ್ವ. ಅಶ್ವ ಅಂದರೂ ಆಶು ವಾತೀತಿ ಅಶ್ವ, ವೇಗವಾಗಿ ಸಂಚರಿಸುವಂಥದ್ದಕ್ಕೆ ಅಶ್ವ ಅಂತ ಹೆಸರು. ಅಂತಹ ಅಶ್ವಗಳನ್ನು ಹರಿಗಳ ಹರಿಗಳಿಂ. ಜೊತೆಗೆ ಕರಿಗಳ ಕರಿಗಳಿಂ, ಆನೆಗಳನ್ನು ಆನೆಗಳಿಂದಲೇ ಅರೆಯುವವ. ಕರಿ ಅನ್ನುವುದು ಆನೆಗಳ ಹೆಸರು. ಕರ ಅಥವಾ ಹಸ್ತ ಅನ್ನುವುದಕ್ಕೆ 2 ಅರ್ಥ ಇದೆ. ಮನುಷ್ಯನ 5 ಬೆರಳುಗಳುಳ್ಳ ಕೈಗಳನ್ನು ಕೂಡ ಕರ ಅಥವಾ ಹಸ್ತ ಅನ್ನುವ ಶಬ್ದದಿಂದ ಕರೀತೇವೆ. ಆನೆಗಳ ಸೊಂಡಿಲನ್ನು ಕೂಡ ಕರ ಅಥವಾ ಹಸ್ತ ಎಂಬ ಶಬ್ದದಿಂದ ಕರೀತೇವೆ. ಇದು ದ್ವ್ಯರ್ಥ ಶಬ್ದ. ಆದ್ದರಿಂದ ಕರ ಅಂದರೆ ಸೊಂಡಿಲು, ಕರ ಉಳ್ಳದ್ದಕ್ಕೆ ಕರಿ ಅಂತ ಹೆಸರು, ಹಸ್ತ ಉಳ್ಳದ್ದಕ್ಕೆ ಹಸ್ತಿ ಅಂತ ಹೆಸರು. ಅದರಿಂದ ಹಸ್ತಿ ಅಂದರೂ ಕರಿ ಅಂತ ಹೇಳಿದರೂ ಆನೆ ಅಂತ ಅರ್ಥ. ಹೇಗೆ ಧನ ಉಳ್ಳದ್ದು ಧನಿಯೋ ಹಾಗೆ ಸೊಂಡಿಲು ಉಳ್ಳದ್ದು ಕರಹಸ್ತಗಳುಳ್ಳದ್ದು ಕರಿ ಹಸ್ತಿ ಅಂತ ಕರೆಸಿಕೊಳ್ತದೆ. ಕರಿಗಳ ಕರಿಗಳಿಂ. ಆನೆಗಳನ್ನು ಆನೆಗಳಿಂದ ಅರೆವ, ಹೊಡೆದು ಸಾಯಿಸತಕ್ಕಂತಹ, ಅರೆಯತಕ್ಕಂತಹ ಈ ವೀರನಿಗೆ, ಇಂತಹ ಮಹಾ ಸಮರ್ಥನಾದಂತಹ ಬಲಶಾಲಿಗೆ ಈ ಲೋಕದ ಸುರ ನರರು ಸರಿಯೇನಪ್ಪ. ಆದ್ದರಿಂದ ಇವನಿಗೆ ಸರಿಯಾದವರು ಯಾರೂ ಇಲ್ಲ. ಇವನನ್ನು ಮೀರಿದ ಶಕ್ತಿ ಅಂತೇಳಿದರೆ ಭಗವಂತ ನಾರಾಯಣ ದೇವೋತ್ತಮ. ಜೀವರಲ್ಲಿ ಇವನಿಗೆ ಸಮನಾದವ ಅಂತ ಹೇಳಿದರೆ ಸಕಲ ಸರ್ಜಕನಾದಂತಹ ಆ ವಾಯುವಿನ ಮೇಲೆ ಇರತಕ್ಕಂತಹ ಬ್ರಹ್ಮದೇವರು ಮಾತ್ರ. ಆದ್ದರಿಂದ ಸಾಮಾನ್ಯ ಸುರ ನರರು ಇವನಿಗೆ ಸರಿಯೇನು, ಇವನು ಎಲ್ಲರನ್ನೂ ಮೀರಿದ ಅಸಮಾನ ವಿಕ್ರಮನಿದ್ದಾನೆ ಅನ್ನುವುದನ್ನು ವರ್ಣಿಸುವ ಮಾತುಗಳಿವುಗಳು. ನಾವಿಲ್ಲಿ ಗಮನಿಸುವುದು ಶ್ರೀಪಾದರಾಜರ
ಒಂದು ರೀತಿಯ ಶಬ್ದದ ಪ್ರಾಸಾದಿಕತೆ. ಶಬ್ದಗಳನ್ನು ಬಳಸುವಾಗ ಇವತ್ತು ಮಧ್ವನಾಮ ಏನು ಕಥೆಯನ್ನು ಹೇಳುತ್ತದೆ ಅದು ಸಾಮಾನ್ಯ ಎಲ್ಲರಿಗೂ ಗೊತ್ತಿರುವ ಕಥೆಯೇ ಆಗಿರ್ತದೆ. ಆದರೂ ಆ ಮಧ್ವನಾಮಕ್ಕೆ ಅದರದ್ದೇ ಆದ ಒಂದು ಹಿರಿಮೆ ಇದೆ. ಇವತ್ತು ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಕನ್ನಡ ಬಲ್ಲಂತಹ ವ್ಯಕ್ತಿಗಳು ಎಲ್ಲೆಲ್ಲಿ ಇದ್ದಾರೋ, ಅದರಲ್ಲೂ ಮಧ್ವರ ಸಂಪ್ರದಾಯವನ್ನು ಅನುಸರಿಸತಕ್ಕಂತಹ ವ್ಯಕ್ತಿಗಳು ಮಾತ್ರ ಅಲ್ಲ, ಕನ್ನಡದ ಪದ್ಯಗಳನ್ನು ಹಾಡತಕ್ಕಂತಹ ಸ್ತ್ರೀಯರೆಲ್ಲರೂ ಈ ಮಧ್ವನಾಮವನ್ನು ಅಲ್ಲಲ್ಲಿ ಹಾಡ್ತಾ ಇದ್ದಾರೆ. ಅದನ್ನು ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಹೇಳಿಕೊಟ್ಟು ಆ ಮಕ್ಕಳು ಆನಂದದಿಂದ ಹಾಡ್ತಾರೆ, ರಾಗ ಪುರಸ್ಸರವಾಗಿ ಹಾಡ್ತಾರೆ. ಅನೇಕ ಪದ್ಯಗಳಿರುವಾಗಲೂ ಈ ಪದ್ಯದಲ್ಲಿ ಅಂತಹ ವಿಶೇಷತೆ ಏನು ಅಂದರೆ ಅಲ್ಲಿ ಶ್ರೀಪಾದರಾಜರು ಬಳಸಿರತಕ್ಕಂತಹ ಶಬ್ದಗಳ ಒಂದು ರೀತಿಯ ಪ್ರಾಸಾದಿಕತೆ, ಒಂದು ರೀತಿಯ ಪ್ರಸಾದ ಗುಣ. ಹರಿಗಳ ಹರಿಗಳಿಂ ಕರಿಗಳ ಕರಿಗಳಿಂ ಅರೆವ ವೀರನಿಗೆ ಸುರನರರು ಸರಿಯೇ. ಈ ರಕಾರಗಳ ಪ್ರಾಸ ಮತ್ತೆ ಮತ್ತೆ ಅನುರಣನಾಗತಕ್ಕಂತಹ ರಕಾರ, ಜೊತೆಗೆ ದ್ವಿತೀಯಾಕ್ಷರವಾಗಿ ಬಂದಂತಹ ರಕಾರದ ಒಂದು ವಿಶಿಷ್ಟವಾದ ಪ್ರಾಸ. ಅರೆವ ವೀರನಿಗೆ ಸುರ ನರರು ಸರಿಯೇ ಅಂತ ಮತ್ತೆ ಮತ್ತೆ ರಕಾರಗಳು ಸೇರತಕ್ಕಂತಹ, ಅದರಲ್ಲೂ ಕೂಡ ದೇಶಿಕವಾಗಿ ದೇಶದಲ್ಲಿ ಮನುಷ್ಯರು ಆಡುವ ಭಾಷೆಯನ್ನೇ ಅರೆಯುವುದು, ಹರಿಗಳ ಹರಿಗಳಿಂ ಅಂತ ಬಳಸಕ್ಕಂತಹ ಲೌಕಿಕ ಭಾಷೆ, ಇದನ್ನು ಹಾಕಿ ಬರೆದಿರತಕ್ಕಂತಹ ಒಂದು ಏನು ವಿಶೇಷತೆ ಇದೆ. ಆ ಕಾರಣದಿಂದ ಈ ಪದ್ಯಗಳು ಇವತ್ತು ಎಲ್ಲರ ನಾಲಿಗೆಯಲ್ಲಿ ಕುಣಿದಾಡ್ತಾ ಇದೆ. ಕುರುಪ ಗರಳವನಿಕ್ಕೆ ನೆರೆ ಉಂಡು ತೇಗಿ ಹಸಿದ ಉರಗಗಳ ಮ್ಯಾಲೆ ಬಿಡಲದ ನೊರಸಿದ ಅರಗಿನರ ಮನೆಯಲ್ಲಿ ಉರಿಯ ನಿಕ್ಕಲು ವೀರ ಧರಿಸಿ ಜಾಹ್ನವಿಗೊಯ್ದ ತನ್ನನುಜರ. ಇನ್ನು ಭೀಮಸೇನನ ಹಸ್ತಿನಪುರದ ಕಥೆ. ಭೀಮಸೇನ ಹಸ್ತಿನಪುರಕ್ಕೆ ಬಂದದ್ದು ತನ್ನ 15ನೇ ವಯಸ್ಸಿನಲ್ಲಿ. ಪಾಂಡು, ಕುಂತಿ, ಮಾದ್ರಿಯರು ಹಿಮಾಲಯದಲ್ಲಿ ತಮ್ಮ ವಾಸವನ್ನು ಋಷಿಮುನಿಗಳ ಜೊತೆಗೆ ನಡೆಸಿದ್ದರು. ಮಕ್ಕಳಿಗೆ ಧರ್ಮರಾಜನಿಗೆ 16 ವಯಸ್ಸು, ಭೀಮಸೇನನಿಗೆ 15, ಅರ್ಜುನನಿಗೆ 14, ನಕುಲ ಸಹದೇವರು ಇನ್ನೂ 13 ವರ್ಷದ ಹುಡುಗರು. ಆ ವಯಸ್ಸಿನಲ್ಲಿ ಅವರು ತಮ್ಮ ತಂದೆಯನ್ನು ಕಳೆದುಕೊಳ್ತಾರೆ. ಮಾದ್ರಿಯೂ ಇಲ್ಲವಾಗಿ ಬಿಡ್ತಾಳೆ. ಕುಂತಿದೇವಿ ತಾನು ಒಬ್ಬಂಟಿಯಾಗಿ ಈ 5 ಮಕ್ಕಳನ್ನು ಕಾಡಿನಲ್ಲಿ ಸಲಹುವುದು ಕ್ಲಿಷ್ಟ ಅಂತ ಸುತ್ತ ಸೇರಿದ ಋಷಿಮುನಿಗಳು ತೀರ್ಮಾನಿಸ್ತಾರೆ. ಸ್ವತಃ ವೇದವ್ಯಾಸರ ನೇತೃತ್ವದಲ್ಲಿ ಇವರು ಹಸ್ತಿನಪುರವನ್ನು ಪ್ರವೇಶ ಮಾಡ್ತಾರೆ. ಭೀಷ್ಮಾದಿಗಳು ಅತ್ಯಂತ ಆನಂದದಿಂದ ಇವರನ್ನು ತಮ್ಮ ಅರಮನೆಗೆ ಸೇರಿಸಿಕೊಳ್ತಾರೆ. ಆದರೆ ದುರ್ಯೋಧನನಿಂದ ಪ್ರಭಾವಿತನಾದಂತಹ ಧೃತರಾಷ್ಟ್ರ ಅಷ್ಟು ಮನಸ್ಸು ಕೊಡುವುದಿಲ್ಲ. ದುರ್ಯೋಧನ ಆ ಸಮಯದಲ್ಲೇ ಇವರು ಕುರುವಂಶಕ್ಕೆ ಹೇಗೆ ತಾನೇ ಸಂಬಂಧಿಸಿದವರಾಗ್ತಾರೆ ಅನ್ನುವ ಕೆಟ್ಟ ಅಭಿಪ್ರಾಯದ ಮಾತುಗಳನ್ನು ಆಡಿಬಿಡ್ತಾನೆ. ಅವತ್ತಿನಿಂದ ನನ್ನ ಸಿಂಹಾಸನ ಕೈಜಾರಿ ಇವರ ಕೈಗೆ ಹೋಗುವುದು ಶಕ್ಯ ಇದೆ ಅನ್ನುವ ಮಾತ್ಸರ್ಯ, ಹೊಟ್ಟೆಕಿಚ್ಚು ಅದು ದುರ್ಯೋಧನನಲ್ಲಿ ಉಗ್ರವಾಗಿ ಬೆಳೆಯುವುದಕ್ಕೆ ಪ್ರಾರಂಭವಾಗ್ತದೆ. ಆದರೆ ಈ ಮಾತ್ಸರ್ಯ ಕೇವಲ ರಾಜ್ಯದ ದೃಷ್ಟಿಯಿಂದ ಬಂದದ್ದಲ್ಲ. ಈ ಪಾಂಡವರಲ್ಲಿದ್ದಂತಹ ಸದ್ಗುಣಗಳ ಕಾರಣದಿಂದ ಮಾತ್ಸರ್ಯ ಈತನಲ್ಲಿ ಹುಟ್ಟಿದೆ. ಬಲದ ಕಾರಣದಿಂದ ಭೀಮಸೇನನಲ್ಲಿ ಆ ಮಾತ್ಸರ್ಯ ಅತ್ಯಧಿಕವಾಗಿ ತುಂಬಿದೆ. ಪಾಂಡವರನ್ನು ಏನಾದರೂ ಮಾಡಿ ಇಲ್ಲವಾಗಿಸಬಿಡಬೇಕು ಅನ್ನುವ ಕೆಟ್ಟ ಯೋಚನೆ ದುರುಳನಾದಂತಹ ದುರ್ಯೋಧನಲ್ಲಿ ತುಂಬಿದೆ. ವಸ್ತುತಃ ಅಂತಹ ಕೆಟ್ಟ ಯೋಚನೆ ಇದ್ದವರೆಲ್ಲ ಕೆಟ್ಟವರಾಗುವುದಿಲ್ಲ. ಯಾಕಂದರೆ ತಮ್ಮಲ್ಲಿದ್ದ ಕೆಟ್ಟ ಯೋಚನೆಯನ್ನು ಕಾರ್ಯರೂಪಕ್ಕೆ ತರುವುದಕ್ಕೆ ಸಾಮರ್ಥ್ಯ ಇರುವುದಿಲ್ಲ. ಕಾರ್ಯರೂಪಕ್ಕೆ ತರುವ ಸಾಮರ್ಥ್ಯ ಇರುವುದು ಒಬ್ಬ ರಾಜನಾದಂತಹ ವ್ಯಕ್ತಿತ್ವದಲ್ಲಿ. ಆದ್ದರಿಂದ ರಾಜನು ಕೆಟ್ಟವನಾದರೆ ಲೋಕವೆಲ್ಲವೂ ಕೆಟ್ಟದಾಗಿ ಬಿಡುತ್ತದೆ. ಸಾಮರ್ಥ್ಯ ಇದ್ದವನಲ್ಲಿ ಕೆಟ್ಟತನ, ಕೆಡುಕುತನ ಅನ್ನುವುದು ಸೇರಿಕೊಂಡಿತು ಅಂತಾದರೆ ಅದು ಲೋಕಕ್ಕೆ ಭಯಾನಕವಾದಂತಹ ಸ್ಥಿತಿಯನ್ನು ತಂದುಕೊಟ್ಟು ಬಿಡ್ತದೆ. ದುರ್ಯೋಧನನಲ್ಲಿ ಸ್ವತಃ ಕೆಡುಕುತನ ಇದೆ. ಕಲಿಯಂತಹ ದುಷ್ಟನೇ ದುರ್ಯೋಧನನಾಗಿ ಆವಿರ್ಭವಿಸಿದ್ದಾನೆ. ಜೊತೆಗೆ ಆತ ಆವಿರ್ಭವಿಸತಕ್ಕಂತಹ ಸಂದರ್ಭದಲ್ಲಿ ಗಾಂಧಾರಿಯ ಹೊಟ್ಟೆಯಲ್ಲಿರುವ ಹೊತ್ತಿಗೇನೆ ಗಾಂಧಾರಿಯಲ್ಲಿ ಒಂದು ಥರದ ನನಗಿಂತ ನಾನು ಹೆರುವುದಕ್ಕಿಂತ ಮುಂಚೆ ಅಲ್ಲಿ ಪಾಂಡುವಿಗೆ ಗಂಡು ಮಗುವಾಗಿ ಬಿಟ್ಟಿತಲ್ಲ ಅನ್ನುವ ಒಂದು ಭಾವ ಸ್ಫುರಿಸಿಬಿಟ್ಟಿದೆ.
ಈ ರೀತಿಯ ಹುಟ್ಟಗಿಚ್ಚು ಅನ್ನುವ ಸ್ವರೂಪದಿಂದಲೇ ಆವಿರ್ಭವಿಸಿದಂತಹ ದುರ್ಯೋಧನ ತಾನು ಧೃತರಾಷ್ಟ್ರ ಸಿಂಹಾಸನದಲ್ಲಿದ್ದರೂ ಅಧಿಕಾರ ಚಲಾವಣೆಯನ್ನು ಮಾಡುವುದಕ್ಕೆ ಪ್ರಾರಂಭಿಸಿಬಿಟ್ಟಿದ್ದ. ಹಾಗಾಗಿ ಇಲ್ಲಿ ದುರ್ಯೋಧನನನ್ನು ಕುರೂಪ ಅನ್ನುವ ಶಬ್ದದಿಂದ ಕರೆದಿದ್ದಾರೆ. ವಸ್ತುತಃ ಕುರೂಪ ಅನ್ನುವ ಶಬ್ದಕ್ಕೆ ಕುರುವಂಶದ ಸಿಂಹಾಸನವನ್ನು ಏರಿದವ ಅನ್ನುವುದು ಅರ್ಥ. ಅಂದರೆ ಪಾಲನೆ ಮಾಡುವ ರಾಜ, ಕುರೂಪ ಅಂತ ಹೇಳಿದರೆ ಕುರುವಂಶದ ರಾಜ ಅಂತ ಅರ್ಥ. ಈತ ಸಿಂಹಾಸನಕ್ಕೆ ಏರಲಿಲ್ಲ. ಸಿಂಹಾಸನದಲ್ಲಿ ಎಲ್ಲ ವ್ಯವಹಾರವನ್ನು ನೋಡಿಕೊಳ್ತಾ ಇದ್ದವ ಧೃತರಾಷ್ಟ್ರನ ತಮ್ಮನಾದಂತಹ ಪಾಂಡು. ಯಾವಾಗ ಪಾಂಡು ಒಬ್ಬ ಕಿಂದಮ ಮಹರ್ಷಿಯ ಶಾಪಕ್ಕೆ ಈಡಾಗಿ ತಾನು ಸಿಂಹಾಸನವನ್ನು ತೊರೆದು ಕಾಡಿಗೆ ಹೊರಟ, ಆವಾಗ ಅನಿವಾರ್ಯ ಕಾರಣದಿಂದ ಧೃತರಾಷ್ಟ್ರ ರಾಜ್ಯಭಾರವನ್ನು ನೋಡಿಕೊಳ್ಳಬೇಕಾದಂತಹ ಪ್ರಸಂಗ ಒದಗಿ ಬಂತು. ಆದರೆ ಧೃತರಾಷ್ಟ್ರ ಅಂಧನಾದ ಕಾರಣದಿಂದಲೇ ತನ್ನ ಮಕ್ಕಳಲ್ಲಿ ಅತಿಶಯಿತವಾದ ಅನುರಾಗವನ್ನು ಮಮಕಾರವನ್ನು ಇಟ್ಟುಕೊಂಡವ. ದುರ್ಯೋಧನ ವ್ಯವಹಾರ ಚತುರ. ಆದ್ದರಿಂದ ಅಂಧನಾದ ಧೃತರಾಷ್ಟ್ರನನ್ನು ಬದಿಗಿಕ್ಕಿ ತನ್ನ ಯೋಜನೆಗಳನ್ನೇ ಧೃತರಾಷ್ಟ್ರನ ಯೋಜನೆಗಳು ಎಂಬುದಾಗಿ ರೂಪಿಸಿ ತಾನು ತನ್ನ ರಾಜ್ಯಭಾರದ ಕರ್ತೃತ್ವವನ್ನು ಲೋಕಕ್ಕೆ ತೋರಗೊಟ್ಟಿದ್ದ. ಹಾಗಾಗಿ ಅಲ್ಲಿ ಸಿಂಹಾಸನದಲ್ಲಿ ಧೃತರಾಷ್ಟ್ರನಿದ್ದರೂ ಧೃತರಾಷ್ಟ್ರನ ಮೂಲಕ ಅಂಕಿತವಾಗತಕ್ಕಂತಹ ಎಲ್ಲ ಯೋಜನೆಗಳು, ಶಾಸನಗಳು ಅದು ದುರ್ಯೋಧನನ ಮೂಲಕ ಬರ್ತಿದ್ದುವು ಅನ್ನುವ ಕಾರಣದಿಂದ ರಾಜನನ್ನೇ ಕುಣಿಸುವ ವ್ಯಕ್ತಿ ಅನ್ನುವ ಒಂದು ದೃಷ್ಟಿಕೋನದಿಂದಲೇ ಶ್ರೀಪಾದರಾಜರು ದುರ್ಯೋಧನನನ್ನು ಕುರೂಪ ಅನ್ನುವ ಶಬ್ದದಿಂದ ಕರೆದಿದ್ದಾರೆ. ಕುರೂಪ ಗರಳವನಿಕೆ. ದುರ್ಯೋಧನನಿಗೆ ಭೀಮಸೇನನ ಜೊತೆಗೆ ಭಾರೀ ಸಿಟ್ಟು, ದ್ವೇಷ, ಸಾಯಿಸಿಬಿಡಬೇಕು ಅನ್ನುವಷ್ಟು ಭಾವ. ಇದಕ್ಕೆ ಕಾರಣವನ್ನು ನಾವು ಆಲೋಚಿಸುವುದಾದರೆ ಮಹಾಭಾರತದಲ್ಲಿ ಭೀಮಸೇನ ದುರ್ಯೋಧನಾದಿಗಳ ಜೊತೆಗೆ ಸ್ವಲ್ಪ ಕಟುವಾಗಿಯೇ ವ್ಯವಹರಿಸ್ತಾ ಇದ್ದ. ಅವರು ಮರವನ್ನೇರಿ ಮಾವಿನ ಹಣ್ಣು ತಿಂತಾ ಇದ್ದರೆ ಭೀಮಸೇನ ಕಾಲಿನಿಂದ ಮರವನ್ನು ಒದ್ದು ಮರ ಅಲುಗಾಡುವ ಹಾಗೆ ಮಾಡಿ ಹಣ್ಣುಗಳು ಮಾತ್ರ ಕೆಳಗೆ ಬೀಳುವುದಲ್ಲ, ಮರದಲ್ಲಿ ಕುಳಿತಿದ್ದಂತಹ ದುರ್ಯೋಧನಾದಿಗಳೂ ಕೆಳಗೆ ಬೀಳುವ ಹಾಗೆ ಮಾಡ್ತಿದ್ದ. ವಸ್ತುತಃ ದುರ್ಯೋಧನಾದಿಗಳು ಭೀಮಸೇನನಲ್ಲಿ ತೋರ್ತಾ ಇದ್ದಂತಹ ಮಾತ್ಸರ್ಯವೇ ಇದಕ್ಕೆ ಕಾರಣವಾಗಿತ್ತು. ಭೀಮಸೇನ ಮರದ ಹತ್ತಿರ ಹೋಗಿ ಅವರು ಹಣ್ಣು ತಿಂತಾ ಇದ್ದಾಗ ನನಗೊಂದು ಹಣ್ಣು ಅಂತ ಕೇಳಿದ. ಇದು ನಮ್ಮ ಮರ, ಇದರಲ್ಲಿ ಬಿಡ್ತಕ್ಕಂಥ ಹಣ್ಣುಗಳನ್ನು ಅನುಭವಿಸುವ ಭಾಗ್ಯ ಇರುವುದು ಅದು ಧೃತರಾಷ್ಟ್ರನಾದ ರಾಜನ ಮಕ್ಕಳಿಗೆ ಮಾತ್ರ, ನಿಮ್ಮಂತಹ ಭಿಕಾರಿಗಳಿಗಲ್ಲ ಅನ್ನುವ ಮಾತುಗಳನ್ನು, ಮರ್ಮಚ್ಛೇದಿಯಾದ ಮಾತುಗಳನ್ನು ನಿರಂತರವಾಗಿ ಕುರುಪಕ್ಷದಿಂದ ದುರ್ಯೋಧನ, ದುಶ್ಯಾಸನ ಪ್ರಭೃತಿಗಳು ಆಡ್ತಾ ಇದ್ದರು. ಇದನ್ನು ಧರ್ಮರಾಜನ ಸೌಮ್ಯತೆಯ ಬಲದಿಂದ ಅರ್ಜುನ ಪ್ರಭೃತಿಗಳು ಸಹಿಸಿಕೊಳ್ತಾ ಇದ್ದರು. ಆದರೆ ಮಹಾಬಲಿಷ್ಠನಾದ ಧಾರ್ಮಿಕವಾಗಿ ರಾಜಿಯನ್ನು ಮಾಡಿಕೊಳ್ಳದೇ ಇರತಕ್ಕಂತಹ ಕಟುಭಾಗವತ ಧರ್ಮವುಳ್ಳಂತಹ ಭೀಮಸೇನ ಅದನ್ನು ಸಹಿಸ್ತಾ ಇರಲಿಲ್ಲ. ಆ ಒಂದೊಂದು ಮಾತಿಗೂ ಪ್ರತೀಕಾರವನ್ನು ತಾನು ಕೈಗೊಳ್ತಾ ಇದ್ದ. ಆ ರೀತಿಯ ಪ್ರತೀಕಾರ ರೂಪದಿಂದಲೇ ಹಣ್ಣನ್ನು ಬೀಳಿಸುವವನಿಗೆ ಹಣ್ಣಿನ ಅಧಿಕಾರ ಅನ್ನುವ ಮಾತು ಮುಂದಿಟ್ಟು ಆತ ಮರವನ್ನು ಅಲುಗಾಡಿಸಿದ. ಹಣ್ಣಿನ ಜೊತೆಗೆ ಈ ಮಕ್ಕಳನ್ನೂ ಕೆಳಗೆ ಬೀಳಿಸಿ ಕೈಕಾಲು ಮುರಿಯುವ ಹಾಗೆ ಮಾಡಿಬಿಡ್ತಿದ್ದ. ಇದರಿಂದಾಗಿ ಆ ದುರ್ಯೋಧನಾದಿಗಳಿಗೆ ಇನ್ನಷ್ಟು ಭೀಮಸೇನನ ಮೇಲೆ ಸಿಟ್ಟು. ಗಂಗಾ ನದಿಯಲ್ಲಿ ಇವರು ಆಟವಾಡುವುದಕ್ಕೆ ಹೋದರೆ ಅಲ್ಲಿ ಗಂಗಾ ನದಿಯಲ್ಲಿ ದುರ್ಯೋಧನ ದುಶ್ಯಾಸನಾದಿಗಳನ್ನು ನೀರಲ್ಲಿ ಮುಳುಗಿಸಿ ಅವರು ಉಸಿರುಗಟ್ಟುವಂತಹ ಸ್ಥಿತಿ ಬಂದಾಗ ಅವರನ್ನು ಮತ್ತೆ ಮೇಲೆ ಎಬ್ಬಿಸಿ ಅವರನ್ನು ಸಂತೈಸಿ ಆಟ ಆಡ್ತಾ ಇದ್ದವ ಭೀಮಸೇನ. ಗಂಗಾ ನದಿಯಲ್ಲಿ ತನ್ನ ಮೇಲೆ ಒಂದು 10-20 ಜನರನ್ನು ಕೂಡಿಸಿಕೊಂಡು ವೇಗವಾಗಿ ಹರಿಯುವ ಗಂಗೆಯನ್ನೇ ದಾಡ್ತಾ ಇದ್ದಂತಹ ಶಕ್ತಿಶಾಲಿ ಭೀಮಸೇನ. ಈ ಭೀಮಸೇನನ ಇಂತಹ ಶಕ್ತಿಯೇ ಇವರಿಗೆ ಇನ್ನಷ್ಟು ಹೊಟ್ಟೆಗಿಚ್ಚು ಹುಟ್ಟುವುದಕ್ಕೆ ಕಾರಣವಾಯಿತು. ಶ್ರೀಮನ್ ಮಧ್ವಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಭೀಮಸೇನನ ಇಂತಹ ಶಕ್ತಿಯನ್ನು ಕಂಡಂತಹ ಸಜ್ಜನರು ಆತನಲ್ಲಿ ಅನುರಕ್ತರಾದರೂ ಆಸಕ್ತರಾದರೂ ಭಕ್ತಿಯನ್ನು ಮಾಡುವುದಕ್ಕೆ ಪ್ರಾರಂಭಿಸಿದರು. ಆದರೆ ದುಷ್ಟರು ಆತನನ್ನು ದ್ವೇಷಿಸುವುದಕ್ಕೆ ಪ್ರಾರಂಭಿಸಿದರು. ಭಗವಂತನದ್ದಾಗಲಿ ವಾಯುದೇವರದ್ದಾಗಲಿ ಅವತಾರ ಸ್ವರೂಪದ ಲೀಲೆಗಳು ಸಾತ್ವಿಕ ವ್ಯಕ್ತಿತ್ವಕ್ಕೆ ಆಕರ್ಷಕವಾಗಿರ್ತದೆ, ತಾಮಸ ವ್ಯಕ್ತಿತ್ವಕ್ಕೆ ದ್ವೇಷವನ್ನು ಹುಟ್ಟಿಸುವಂತಹ ಕೆಲಸಗಳಾಗಿರ್ತವೆ. ಮಿಶ್ರ ವ್ಯಕ್ತಿಗಳಿಗೆ
ಒಂದಿಷ್ಟು ಖುಷಿ, ಒಂದಿಷ್ಟು ದುಃಖ, ತಟಸ್ಥ ವ್ಯಕ್ತಿತ್ವವನ್ನು ಅವರು ಅನುಸರಿಸಿ ಬಿಡ್ತಾರೆ. ಈ ರೀತಿ ಅವರವರ ಸಾಧನೆಯನ್ನು ಮಾಡುವುದಕ್ಕೆ ಅನುಕೂಲವಾಗುವ ಲೀಲೆಗಳನ್ನು ಈ ಹರಿವಾಯುಗಳು ತಮ್ಮ ಅವತಾರ ಸ್ವರೂಪದಲ್ಲಿ ತೋರಿಸ್ತಾ ಇರ್ತಾರೆ. ಆದ್ದರಿಂದ ಕುರೂಪ ಗರಳವನಿಕ್ಕೆ, ಗರಳ ಅಥವಾ ಗರಲ ಅನ್ನುವ ಶಬ್ದಕ್ಕೆ ವಿಷ ಅಂತ ಅರ್ಥ. ಸಂಸ್ಕೃತದಲ್ಲಿ ವಿಷವನ್ನು ಗರ ಅನ್ನುವ ಶಬ್ದದಿಂದ ಕರೀತಾರೆ. ಸೂರ್ಯವಂಶದಲ್ಲಿ ಸಗರನೆಂಬ ರಾಜ ಆಗಿ ಹೋಗಿದ್ದಾನೆ. ಅವನಿಗೆ ಸಗರ ಅಂತ ಯಾಕೆ ಹೆಸರಾಯಿತು ಅನ್ನುವುದಕ್ಕೆ ರಾಮಾಯಣ ಇತಿಹಾಸವನ್ನು ಹೇಳುತ್ತದೆ. ಆತನ ತಾಯಿಗೆ ವಿಷವನ್ನಿಕ್ಕಿರ್ತಾರೆ. ಆ ವಿಷವನ್ನು ಔರ್ವ ಅಂತಕ್ಕಂತಹ ಮಹರ್ಷಿ ವಿಷದಿಂದಾಗಿ ಗರ್ಭವು ಸಾಯದೇ ಇರುವ ಹಾಗೆ ತನ್ನ ತಪಃಪ್ರಭಾವದಿಂದ ಸಂರಕ್ಷಣೆ ಮಾಡಿ ಗರ್ಭದಲ್ಲಿ ವಿಷ ಮತ್ತು ಮಗು ಎರಡು ಒಟ್ಟೊಟ್ಟಿಗೆ ಬೆಳೆಯುವ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಕಾಡಿನಲ್ಲಿದ್ದಂತಹ ರಾಜಪತ್ನಿ ವಿಷದ ಜೊತೆಗೆ ಮಗುವಿಗೆ ಜನ್ಮ ಕೊಡ್ತಾಳೆ. ಗರದ ಜೊತೆಗೇ ಆವಿರ್ಭವಿಸಿದ್ರಿಂದ ಗರೇಣ ಸಹವರ್ತತೇತಿ ಸಗರಃ, ವಿಷದ ಜೊತೆಗೆ ಹುಟ್ಟಿದವನಾದ್ದರಿಂದ ಅವನಿಗೆ ಸಗರ ಅಂತ ಹೆಸರಾಯಿತು ಅಂತ ಇತಿಹಾಸ ಉಲ್ಲೇಖ ಮಾಡ್ತದೆ. ಅಂತ ಗರ ಅಂದರೆ ವಿಷ. ಸಂಸ್ಕೃತದ ಗರ ಎಂಬ ಶಬ್ದವೇ ಗರಳ ಅನ್ನುವ ಶಬ್ದದ ಜೊತೆಗೆ ಲೋಕದಲ್ಲಿ ಕನ್ನಡದಲ್ಲಿ ಗರಳ ಅಂತ ಆಗಿದೆ. ಕುರೂಪ ಗರಳವನಿಕ್ಕೆ, ಸಾಮಾನ್ಯವಾದ ವಿಷವನ್ನು ಗರ ಅಂತ ಕರೆಯುವುದಿಲ್ಲ. ಕಾಲಕೂಟದಂತಹ ಮಹಾಶಕ್ತಿಶಾಲಿಯಾದ ವಿಷ, ಯಾವ ವಿಷವು ಕಲ್ಲಿಗೆ ಬಿದ್ದಾಗ ಕಲ್ಲು ಕೂಡ ಉರಿದು ತೂತಾಗಿ ಬಿಡ್ತದೋ ಅಂತಹ ವಿಷವನ್ನು ಗರ ಅಂತ ಕರೀತಾರೆ. ಅಂತಹ ಗರಳವನ್ನು ಭೀಮಸೇನನಿಗೆ ಈ ಕುರೂಪ ಇತ್ತ ಅಂತೆ. ಇಲ್ಲದೆ ಹೋದರೆ ಹೇಗೆ ತಾನೇ ವಿಷ ಇಡುವುದಕ್ಕೆ ಸಾಧ್ಯ? ಅವ ಕುರೂಪನಾದರೆ ಮಾತ್ರ ಇಡುವುದಕ್ಕೆ ಸಾಧ್ಯ. ರಾಜ್ಯಾಧಿಕಾರವು ಆತನ ಕೈಯಲ್ಲಿದ್ದಾಗ ಇಡುವುದಕ್ಕೆ ಸಾಧ್ಯ. ಧೃತರಾಷ್ಟ್ರ ಇದ್ದೂ ಇಲ್ಲದೇ ಇದ್ದ ಹಾಗೆ ಅನ್ನುವುದು ಇದರಿಂದ ಗೊತ್ತಾಗ್ತದೆ. ತಮ್ಮನ ಮಕ್ಕಳು, ತಮ್ಮ ಮೃತನಾಗಿದ್ದಾನೆ, ತಾನೇ ಅವರನ್ನು ಮಕ್ಕಳನ್ನಾಗಿ ಸಾಕಬೇಕಾದಂತಹ ಜವಾಬ್ದಾರಿಯನ್ನು ಹೊಂದಿದ್ದಾನೆ ಧೃತರಾಷ್ಟ್ರ. ಆದರೆ ಆತ ಸಿಂಹಾಸನದಲ್ಲಿ ಇರುತ್ತಿರಲೇ ಈ ಕುರೂಪ ಅರ್ಥಾತ್ ದುರ್ಯೋಧನ ಭೀಮಸೇನನಿಗೆ ವಿಷ ಹಾಕುವ ಯೋಜನೆಯನ್ನು ರೂಪಿಸಿ ಅದರಿಂದ ಸಫಲನಾದ. ವಿಷವನ್ನು ಹಾಕಿದ. ಒಂದೆರಡು ಬಾರಿ ಅಲ್ಲ, ಅನ್ನದಲ್ಲಿ ವಿಷ ಹಾಕಿದ್ದಿದೆ, ಲಡ್ಡಿನಲ್ಲಿ ವಿಷ ಹಾಕಿ ತಿನ್ನಿಸಿದ್ದಿದೆ. ಆದರೆ ಭೀಮಸೇನ ವಿಷವನ್ನು ಅರಗಿಸಿಕೊಳ್ತಾ ಇದ್ದ. ಇಂತಹ ಸಾಮಾನ್ಯ ವಿಷಗಳು ಇವನಲ್ಲಿ ಕೆಲಸ ಮಾಡುವುದಿಲ್ಲ ಅಂತ ತೀರ್ಮಾನಿಸಿದಂತಹ ದುರ್ಯೋಧನ ತನ್ನ ಸೋದರ ಮಾವನಾದಂತಹ ಶಕುನಿಯ ಜೊತೆ ಸೇರಿ ನಾನಾ ರೀತಿಯ ಯೋಜನೆಗಳನ್ನು ಹಾಕಿದ. ಕೊನೆಗೆ ಶಕುನಿ ಗಾಂಧಾರ ದೇಶದಿಂದ ಕ್ಷೀರಸಾಗರ ಮಥನ ಕಾಲದಲ್ಲಿ ಆವಿರ್ಭೂತವಾದ ಯಾವ ಮಹಾವಿಷ ಇದೆ ಕಾಲಕೂಟ, ಅದಕ್ಕೆ ಸದೃಶವಾದಂತಹ ವಿಷವನ್ನು ತಾನು ಆಗ ತನ್ನ ಊರಿನಿಂದ ತರಿಸಿಕೊಳ್ತಾನೆ. ಮಹಾಬಲಶಾಲಿಯಾದ ಆ ವಿಷವನ್ನೇ ಭೀಮಸೇನನಿಗೆ ತಿನ್ನಿಸುವ ಕೆಲಸವನ್ನು ಇವರು ಮಾಡಿದರು. ವಸ್ತುತಃ ಭೀಮನಿಗೆ ಅನ್ನದಲ್ಲಿ ವಿಷ ಹಾಕಿರತಕ್ಕಂಥ ವಿಷಯವನ್ನು ಯುಯುತ್ಸು ಬಂದು ತಿಳಿಸಿರ್ತಾನೆ. ಭೀಮಸೇನನಿಗೆ ವಿಷವಿದ್ದದ್ದು ಗೊತ್ತಿದೆ. ಆದರೆ ಅಲ್ಲಿ ವಿಷವಿದೆ ಅನ್ನುವುದು ಗೊತ್ತಿದ್ದು ತಾನು ಉಣ್ಣದೆ ಹೋದರೆ ಉಳಿದವರಿಗೆ ಅದರಿಂದ ತೊಂದರೆಯಾಗ್ತದೆ, ಅರ್ಜುನಾದಿಗಳಿಗೆ ಆ ವಿಷವನ್ನಿಟ್ಟು ಸಾಯಿಸ್ತಾರೆ ಇವರು ಅನ್ನುವ ಕಾರಣದಿಂದ ಆ ವಿಷವನ್ನಷ್ಟನ್ನೂ ಭೀಮಸೇನ ತಾನು ನುಂಗಿಬಿಡ್ತಾನೆ. ಮಧ್ವವಿಜಯದಲ್ಲಿ ಇದನ್ನು ಉಲ್ಲೇಖ ಮಾಡ್ತಾರೆ. ಭುಕ್ತಂಚ ಜೀರ್ಣಂ ಪರಿಪಂಥಿ ದತ್ತಂ ವಿಷಂ ವಿಷಣ್ಣೋ ವಿಷಭದ್ಗಣೋತಃ ಪ್ರಮಾಣಕೋಟೇ ಸಹಿ ಹೇಲಯಾಗಾತ್ ನೇದಂ ಜಗಜ್ಜೀವನದೇ ಅತ್ರ ಚಿತ್ರಂ. ಜಗತ್ತಿಗೆ ಜೀವನವನ್ನು ಕೊಡತಕ್ಕಂತಹ, ಜಗತ್ತಿನ ಉಸಿರನ್ನು ತನ್ನ ಉಸಿರಾಗಿಸಿಕೊಂಡಿರುವ, ಜಗತ್ತಿನ ಉಸಿರಿಗೆ ನಿಯಾಮಕ ಶಕ್ತಿಯಾಗಿದ್ದುಕೊಂಡು ಅಸುದೇವತೆ ಅಂತ ಕರೆಸಿಕೊಂಡಿರತಕ್ಕಂತಹ ಈ ವಾಯುಶಕ್ತಿಯ ಮುಂದೆ ವಿಷವೇನು ಕೆಲಸ ಮಾಡುವುದಕ್ಕೆ ಸಾಧ್ಯ? ಹಿಂದೊಮ್ಮೆ ಜಗತ್ತಿಗೆ ವಿಷದಿಂದಾಗಿ ಒಂದು ಮಹಾಮಾರಿ ಉಂಟಾಗಿದ್ದಾಗ ಆ ವಿಷವನ್ನು, ಕ್ಷೀರಸಾಗರ ಮಥನ ಕಾಲದಲ್ಲಿ ಆವಿರ್ಭವಿಸಿದಂತಹ ವಿಷವನ್ನು ಕೇಶಿ ವಿಷಸ್ಯ ಪಾತ್ರೇಣ ಯದ್ರುದ್ರೇಣಾಪಿ ಬತ್ಸಹ, ರುದ್ರನಿಗೆ ತಾನು ವಿಷವನ್ನಷ್ಟು ಪಾನ ಮಾಡಿ ಒಂದಿಷ್ಟು ವಿಷವನ್ನು ರುದ್ರನ ಮೂಲಕ ಪಾನ ಮಾಡಿಸಿ ಆತನನ್ನು ವಿಷಕಂಠನನ್ನಾಗಿಸಿರ್ತಕ್ಕಂತಹ ದೇವ ವಾಯುದೇವನಿದ್ದಾನೆ. ಲೋಕವನ್ನೇ ಸುಡುವ ವಿಷವನ್ನು ನುಂಗಿ ಅರಗಿಸಿಕೊಂಡಂತಹ ಶಕ್ತಿ ವಾಯುದೇವರು. ಅವರಿಗೆ ಈ ಕುರೂಪ ಕೊಟ್ಟಂತಹ ವಿಷ ಅದೇನು ಮಾಡುವುದಕ್ಕೆ ಸಾಧ್ಯ? ಕುರೂಪ ಗರಳವನಿಕ್ಕೆ ನೆರೆ ಉಂಡು ತೇಗಿ, ನೆರೆ ಅಂದರೆ ಅಷ್ಟನ್ನೂ ಕೂಡ ತಾನು ಉಂಡು ಅದನ್ನು ತೇಗಿಬಿಟ್ಟಂತೆ. ಭುಕ್ತಂಚ ಜೀರ್ಣಂ ಪರಿಪಂಥಿ ದತ್ತಂ ವಿಷಂ, ಶತ್ರುಗಳು ಕೊಟ್ಟಂತಹ ವಿಷ ಎಂಬುದು ಭುಕ್ತ, ಕ್ಷಣದಲ್ಲೇ ಅದು ಜೀರ್ಣವೂ ಆಗಿ ಹೋಯಿತು, ವಿಷವನ್ನು ಜೀರ್ಣಿಸಿಕೊಂಡ. ಒಂದು ಸಂದರ್ಭದಲ್ಲಿ ಕಾಲಕೂಟದಂತಹ ವಿಷದ ಶಕ್ತಿಯನ್ನು
ಈ ಕುರುಪ ಪ್ರಭೃತಿಗಳಿಗೆ ತಿಳಿಸಬೇಕು ಅನ್ನೋ ಉದ್ದೇಶದಿಂದ ಅಷ್ಟೇ ತಾನು ಮತ್ತು ಬಂದು ನಿದ್ದೆ ಹೋದ ಹಾಗೆ ವಿಷದಿಂದಾಗಿ ಮಲಗಿದ. ಆ ಸಮಯದಲ್ಲಿ ಆತನನ್ನು ಹಗ್ಗಗಳಿಂದ ಕಟ್ಟಿ ಅವನ ಮೇಲೆ ಒಂದಷ್ಟು ಸರ್ಪಗಳನ್ನು ಹಾಯಿಸಿ ಆ ಸರ್ಪಗಳಿಂದ ಆತನ ಮೇಲೆ ಆತ ಸರ್ಪಗಳಿಂದ ಕಚ್ಚಿ ಸಾಯಬೇಕು ಅಂತ ಯೋಜನೆ ಹಾಕಿದ್ದಾರೆ. ತಾತ್ಪರ್ಯ ನಿರ್ಣಯದಲ್ಲಿ ಇನ್ನಷ್ಟು ವಿಷಯಗಳನ್ನು ವಿಸ್ತರಿಸಿ ಹೇಳ್ತಾರೆ ಮಧ್ವಾಚಾರ್ಯರು. ದುರ್ಯೋಧನ ಶಕುನಿಯ ಜೊತೆ ಸೇರಿ ಸರ್ಪಮಂತ್ರಗಳನ್ನು ಬಲ್ಲಂತಹ ಸಾರ್ಪಿಕರನ್ನು ಕರೆಸಿಕೊಂಡು ಅವರು ಉಪಾಸನೆ ಮಾಡ್ತಾ ಇದ್ದಂತಹ ಮಂತ್ರಗಳನ್ನು ತಾನೂ ಅಭ್ಯಾಸ ಮಾಡಿ ಆ ಮಂತ್ರದ ಬಲದಿಂದ ನಾಗಗಳನ್ನು ಕರೆಸಿಕೊಳ್ತಾನಂತೆ. ಸಾಮಾನ್ಯ ನಾಗಗಳಲ್ಲ, ಕರ್ಕೋಟಕವೇ ಮೊದಲಾದಂತಹ ಅಷ್ಟಜಾತಿಯ ನಾಗಗಳನ್ನು ಕರೆಸಿಕೊಂಡು ಆ ನಾಗಗಳನ್ನು ಮಂತ್ರದ ವಶದ ಮೂಲಕ ಈ ಭೀಮಸೇನನ ಮೇಲೆಗೆ ಹರಿಸಿಬಿಡ್ತಾರಂತೆ. ಮಹಾಶಕ್ತಿಶಾಲಿಗಳಾದ ಕಾಮರೂಪಿಗಳಾದ ಕರ್ಕೋಟಕ ಪ್ರಭೃತಿ ಸರ್ಪಗಳೆಲ್ಲ ಭೀಮನ ಮೇಲೆ ಹೋಗಿ ತಾವು ಆತನ ಎದೆಗೆ ಕಚ್ಚುವುದಕ್ಕೆ ಹೊರಟ್ರೆ ಆ ಭೀಮಗಾತ್ರದ ಶರೀರಕ್ಕೆ ತಾಗಿ ಅವುಗಳ ಹಲ್ಲುಗಳು ತುಂಡಾದವೇ ಹೊರತು ಆತನಿಗೇನೂ ಆಗಲಿಲ್ಲ ಅಂತ ಉಲ್ಲೇಖ ಮಾಡ್ತಾರೆ. ಅದನ್ನು ಹೇಳ್ತಾರೆ, ಹಸಿದುರುಗಗಳ ಮ್ಯಾಲೆ ಬಿಡಲು ಅದನ್ನು ರಸಿದ. ಹಸಿದ ಉರಗಗಳು ಅಂತೇಳಿದರೆ ಸಾಮಾನ್ಯವಾಗಿ ಉರಗಗಳಿಗೆ ಹಸಿವಾಗುವುದು ಅತ್ಯಂತ ನಿಧಾನ. ಆದರೆ ಹಸಿವುಳ್ಳ ಉರಗಗಳೇನಾದರೂ ಸಾಗಿದುವು ಅಂದರೆ ಅದು ಕಚ್ಚದೆ ಬಿಡುವುದಿಲ್ಲ. ಅವುಗಳಿಗೆ ಹಸಿವಾದಾಗ ಅವುಗಳು ಆಹಾರವನ್ನು ಅರಸ್ತವೆ. ಆಹಾರಕ್ಕೆ ತಮ್ಮ ವಿಷ ಬಿದ್ದಾಗ ಅಷ್ಟೇ ಅವುಗಳಿಗೆ ಜೀರ್ಣವಾಗ್ತವೆ. ಆದ್ದರಿಂದ ತಾವು ಯಾವ ಆಹಾರವನ್ನು ನುಂಗಬೇಕೋ ಅದು ಇಲಿಯಾಗಲಿ ಜಿಂಕೆಯಾಗಲಿ ಆ ಪ್ರಾಣಿಗೆ ಮೊದಲು ತಾವು ವಿಷವನ್ನು ಹರಿಸಿ ವಿಷಪೂರ್ಣವಾದಂತಹ ವಸ್ತುವನ್ನು ತಾವು ನುಂಗಿದಾಗ ಅವುಗಳು ಹೊಟ್ಟೆಯಲ್ಲಿ ಜೀರ್ಣವಾಗ್ತವೆ ಅನ್ನುವುದು ಸರ್ಪಗಳ ಸ್ವಭಾವ. ಅದನ್ನು ಹಸಿದ ಉರಗಗಳನ್ನು ಈತನ ಮೇಲೆ ಬಿಡಲು ಅದನ್ನು ಒರಸಿದ. ಅದನ್ನು ಸಾಯಿಸಿದ ಅಂತ ಹೇಳುವುದಿಲ್ಲ ಶ್ರೀಪಾದರಾಜರು, ಲೋಕ ಭಾಷೆಯನ್ನು ಬಳಸ್ತಾರೆ. ಅದನ್ನು ಒರಸಿಬಿಟ್ಟ ಅಂತ. ಒರಸುವುದು ಅಂತೇಳಿದರೆ ನೆಲದಲ್ಲಿದ್ದಂತಹ ಧೂಳುಗಳನ್ನು ಒರೆಸುವುದಕ್ಕೆ ಹೆಚ್ಚು ಕಷ್ಟವಾಗುವುದಿಲ್ಲ. ಅಷ್ಟು ಸುಲಲಿತವಾಗಿ ಬಹಳ ಸುಲಭವಾಗಿ ಅವುಗಳನ್ನು ತನ್ನ ಕೈಯಲ್ಲಿ ತಿಕ್ಕಿ ನಾಶ ಮಾಡಿ ಹಾಕಿದ ಅನ್ನುವ ಒಂದು ಅಭಿಪ್ರಾಯ ಬರುವಂತಹ ಸುಂದರವಾದ ಶಬ್ದ. ಅದನ್ನು ಒರೆಸಿದ. ಹೀಗೆ ಸರ್ಪಗಳನ್ನು ಸಾಯಿಸಿದ್ದಾನೆ. ಆ ಅಷ್ಟಮಹಾಸರ್ಪಗಳು ಬಂದಾಗ ಅವುಗಳನ್ನು ಹಾಗೆ ದೂರಕ್ಕೆ ಓಡಿಸಿಬಿಟ್ಟ. ಇವನನ್ನು ನಾವು ಏನೂ ಮಾಡುವುದಕ್ಕೆ ಸಾಧ್ಯ ಇಲ್ಲ ಅಂತ ಹಲ್ಲು ಮುರಿದುಕೊಂಡು ಹೋದವು. ಅವುಗಳ ಜೊತೆಗೆ ಬಂದಿದ್ದಂತಹ ಸಹಸರ್ಪಗಳನ್ನೆಲ್ಲ ಈತ ಸಂಹರಿಸಿಬಿಟ್ಟಿದ್ದಾನೆ. ಸರ್ಪಗಳು, ವಿಷಗಳು ಇದು ಯಾವುದೂ ಭೀಮಸೇನನ ಮೇಲೆ ಕೆಲಸ ಮಾಡಲಿಲ್ಲ. ಆ ಸಂದರ್ಭದಲ್ಲಿ ಇಲ್ಲಿ ಕೆಲವು ವಿಷಯಗಳನ್ನು ವಿಸ್ತಾರವಾದ ಕಥೆಯನ್ನು ಸಂಕ್ಷೇಪ ಮಾಡಿ ಹೇಳ್ತಾರೆ. ಯಾಕಂದರೆ ವಿಷ ಕೊಟ್ಟ ಕಾರಣದಿಂದ ಈತನನ್ನು ಕೊನೆಗೆ ಪ್ರಮಾಣಕೋಟಿಯಲ್ಲಿ ಚೆಲ್ಲಿಬಿಡ್ತಾರೆ. ಗಂಗೆಯ ಅತ್ಯಂತ ಆಳದ ಪ್ರದೇಶವೆನಿಸಿದ ಪ್ರಮಾಣಕೋಟಿ. ಅಲ್ಲಿ ಬಿದ್ದಂತಹ ವ್ಯಕ್ತಿ ಇಲ್ಲಿಯ ತನಕ ಎದ್ದು ಬಂದದ್ದಿಲ್ಲ. ಅಲ್ಲಿ ಅನೇಕ ವಿಷಸರ್ಪಗಳಿದ್ದಾವೆ ಅಂತೇಳಿ ಪ್ರತೀತಿಯಲ್ಲಿದೆ. ಅಂತಹ ಭಾಗದಲ್ಲಿ ಈತನನ್ನು ಹಾಕಿದರೆ ಆಳಕ್ಕೆ ಹೋದಂತಹ ಭೀಮಸೇನನನ್ನು ಸರ್ಪಗಳು ಕಚ್ಚಿದವು. ಕಚ್ಚಿದ ಕಾರಣದಿಂದ ಆತನಲ್ಲಿದ್ದಂತಹ ವಿಷಗಳೆಲ್ಲ ಹೊರಗೆ ಬಂದವು. ಆತ ಸುಸ್ಥನಾದ. ವಿಷವುಳ್ಳಂತಹ ವ್ಯಕ್ತಿಗೆ ವಿಷಪೂರ್ಣವಾದ ಸರ್ಪಗಳು ಕಚ್ಚಿದಾಗ ವಿಷ ಹೊರಗೆ ಬರುತ್ತೆ ಅನ್ನುವುದು ಪ್ರಸಿದ್ಧ. ಭೀಮಸೇನ ವಿಷರಹಿತನಾಗಿದ್ದಾನೆ. ಆತ ನಾಗಲೋಕವನ್ನು ಪ್ರವೇಶಿಸಿದ್ದಾನೆ. ನಾಗಲೋಕದಲ್ಲಿ ವಾಸುಕಿ ಆತನನ್ನು ತಾನು ಸತ್ಕರಿಸಿ ಆತನಿಗೆ ಬಲವನ್ನು ತುಂಬುವ ಕೆಲಸವನ್ನು ಮಾಡಿದ್ದಾನೆ ಅನ್ನುವ ಕಥೆ ಇಲ್ಲೆಲ್ಲ ನಮಗೆ ವ್ಯಕ್ತವಾಗ್ತದೆ, ಧ್ವನಿಸ್ತಾ ಇದೆ. ಉರಗಗಳ ಮ್ಯಾಲೆ ಬಿಡಲು ಅದನ್ನು ಒರಸಿದ. ಮುಂದಕ್ಕೇನಾಯಿತು? ವಿಷದಿಂದ ಈತನನ್ನು ಸಾಯಿಸುವುದು ಸಾಧ್ಯ ಇಲ್ಲ ಅಂತ ತೀರ್ಮಾನಿಸಿದಂತಹ ದುರ್ಯೋಧನ ಬೆಂಕಿಯಿಂದ ಸಾಯಿಸುವ ಆಲೋಚನೆಯನ್ನು ಮಾಡಿದ. ಅದಕ್ಕೋಸ್ಕರ ಹಸ್ತಿನಪುರದಲ್ಲಿದ್ದಂತಹ ಪಾಂಡವರನ್ನು ದೂರದಲ್ಲಿದ್ದಂತಹ ವಾರಣಾವತಕ್ಕೆ ಕಳಿಸಿದ. ವಾರಣಾವತದಲ್ಲಿ ಅರಗಿನ ಮರೆಯನ್ನು ನಿರ್ಮಾಣ ಮಾಡಿ ಆ ಅರಮನೆಯಲ್ಲಿ ಇವರ ವಾಸದ ವ್ಯವಸ್ಥೆಯನ್ನು ಮಾಡಿ ಪುರೋಚನನೆಂಬಂತಹ ತನ್ನ ದೂತನನ್ನು ಬಿಟ್ಟಿದ್ದ. ಅವಕಾಶವನ್ನು ನೋಡಿ ಇವರು ನಿದ್ದೆ ಹೋಗಿದ್ದಂತಹ ಸಂದರ್ಭದಲ್ಲಿ ಬೆಂಕಿ ಇಟ್ಟು ಸಾಯಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದ. ಅರಗಿನರಮನೆಯಲ್ಲಿ ಉರಿಯ ನಿಕ್ಕಲು ವೀರ ಧರಿಸಿ ಜಾಹ್ನವಿಗೊಯ್ದು ತನ್ನನುಜರ. ಅರಗಿನರಮನೆಯಲ್ಲಿ, ಅರಗಿನ ಅರಮನೆ ಅನ್ನುವಲ್ಲಿ ಕನ್ನಡದ ಸಂಧಿಯಾಗಿ ಅರಗಿನರಮನೆ ಅಂತಾಗಿದೆ. ಅದು ಅತ್ಯಂತ ಸುಂದರವಾದ ಅರಮನೆ. ಸಂಶಯ ಬರುವುದಕ್ಕೇ ಸಾಧ್ಯ ಇಲ್ಲ.
ಆದರೆ ಅತಿ ಬೇಗ ಹಚ್ಚಿ ಬೆಂಕಿ ಬಿದ್ದರೆ ಸಾಕು ಸಮಗ್ರವನ್ನು ವ್ಯಾಪಿಸತಕ್ಕಂತಹ ಬೆಂಕಿಯ ಅತ್ಯಂತ ಸೌಹಾರ್ದವುಳ್ಳ, ಬೆಂಕಿಯ ಜೊತೆಗೆ ನಿಕಟ ಸಂಬಂಧವುಳ್ಳ ವಸ್ತುಗಳನ್ನಷ್ಟನ್ನೇ ಉಪಯೋಗಿಸಿಕೊಂಡು ರಚಿಸಿರತಕ್ಕಂತಹ ಸುಂದರವಾದ ಅರಮನೆ. ಆ ಅರಮನೆಯಲ್ಲಿ ಪಾಂಡವರು ವಾಸ ಮಾಡ್ತಾ ಇದ್ದಾರೆ. ಪಾಂಡವಿಗೆ ಅತ್ಯಂತ ಇಷ್ಟವಾದ ವಾರಣಾವತದ ದೊಡ್ಡ ಒಂದು ಉತ್ಸವ. ಆ ಉತ್ಸವದಲ್ಲಿ ಭಾಗವಹಿಸುವ ದೃಷ್ಟಿಯಿಂದ ಕುಂತಿ ಸಮೇತರಾದಂತಹ ಪಾಂಡವರನ್ನು ದುರ್ಯೋಧನ ಅಲ್ಲಿಗೆ ಕಳಿಸಿದ್ದಾನೆ. ವಸ್ತುತಃ ಇದರ ಹಿಂದೆ ದೊಡ್ಡ ಕುಯುಕ್ತಿ ಇದೆ ಅನ್ನುವುದು ಪಾಂಡವರಿಗೆ ಗೊತ್ತಿದೆ. ಆದರೆ ನಾವು ಅರಮನೆಯಲ್ಲೇ ಇದ್ದರೆ ಪರಸ್ಪರ ಅಣ್ಣ ತಮ್ಮಂದಿರ ಗಲಾಟೆ ಮತ್ತೆ ಮತ್ತೆ ಜಾಸ್ತಿ ಆಗ್ತಾ ಇದೆ. ದುರ್ಯೋಧನಾದಿಗಳು ಇನ್ನಷ್ಟು ನಮ್ಮ ಮೇಲೆ ದ್ವೇಷ ಸಾಧನೆ ಮಾಡ್ತಾರೆ. ಸ್ವಲ್ಪ ದೂರದಲ್ಲಿದ್ದು ನಮ್ಮ ತಾಯಿಯಾದ ಕುಂತಿಗೆ ಆನಂದವನ್ನು ಕೊಡಬೇಕು, ಅಲ್ಲಿದ್ದಂತಹ ಬಡವರಿಗೆ ದಾನ ದಕ್ಷಿಣೆಗಳನ್ನು ಕೊಟ್ಟು ಉತ್ಸವದಲ್ಲಿ ಭಾಗವಹಿಸುವ ಒಂದು ಇಷ್ಟದಿಂದ ಪಾಂಡವರು ಅಲ್ಲಿಗೆ ಹೊರಟಿದ್ದಾರೆ. ಭೀಮಸೇನನಿಗೆ ಇದು ಅರಗಿನರ ಮನೆಯಲ್ಲಿ ಸುಡುವ ವ್ಯವಸ್ಥೆಯನ್ನು ಈ ಪುರೋಚನನ ಮೂಲಕ ಮಾಡಿದ್ದಾನೆ ದುರ್ಯೋಧನ ಅನ್ನುವ ವಿಷಯ ಸ್ಪಷ್ಟವಿದೆ. ಆ ಕಾರಣದಿಂದ ಪುರೋಚನ ಯಾವಾಗ ಬೆಂಕಿ ಇಡ್ತಾನೆ ಅದಕ್ಕೆ ಅವಕಾಶ ಕೊಡಬಾರ್ದು ಅನ್ನುವ ದೃಷ್ಟಿಯಿಂದ ತಾನು ರಾತ್ರಿಯೂ ಎಚ್ಚರವಿದ್ದು ಪಾಂಡವರನ್ನು ಕಾಯ್ತಾ ಇದ್ದಾನೆ. ಪುರೋಚನ ಈ ರೀತಿಯಲ್ಲಿ 6 ತಿಂಗಳ ತನಕ ಇವರ ಪರಸ್ಪರ ನಾನು ಬೆಂಕಿ ಇಟ್ಟು ಅವರನ್ನು ಸಾಯಿಸಬೇಕು ಅಂತ ಭೀಮ ಯೋಚನೆ ಮಾಡ್ತಾನೆ, ಬೆಂಕಿ ಇಟ್ಟು ಭೀಮಸೇನಾದಿಗಳನ್ನು ಸಾಯಿಸಬೇಕು ಅಂತ ಪುರೋಚನ ಯೋಚನೆ ಮಾಡ್ತಾನೆ. ಈ ರೀತಿ 6 ತಿಂಗಳು ಕಳೆದಿದೆ. ಅದೊಂದು ದಿನ ಪುರೋಚನನ ಅಕ್ಕ ಆಗಾಗ ಬಂದು ಹೋಗ್ತಾ ಇದ್ದವಳು ತನ್ನ 5 ಜನ ಮಕ್ಕಳ ಜೊತೆಗೆ ಆಗಮಿಸಿ ಬಿಡ್ತಾಳಂತೆ. ಪುರೋಚನನ ಅಕ್ಕನ ಇತಿಹಾಸವೂ ಕೂಡ ಬಹಳ ದೊಡ್ಡದು. ಆಕೆಯು ಈ ಪಾಂಡವರನ್ನು ಸಾಯಿಸುವುದಕ್ಕೋಸ್ಕರವೇ ಬರ್ತಾ ಇದ್ದವಳು. ಕಾಡಿನಿಂದ ನಾನಾ ರೀತಿಯ ವಿಷಗಳನ್ನು ಸಂಗ್ರಹಿಸಿಕೊಂಡು ಬಂದು ಪಾಂಡವರ ಆಹಾರದಲ್ಲಿ ಬೆರೆಸುವ ಕೆಲಸವನ್ನು ಮಾಡ್ತಾ ಇದ್ದವಳು. ಜೊತೆಗೆ ಆಕೆಯ ಪ್ರಾಗ್ಜನ್ಮದ ಇತಿಹಾಸವನ್ನು ಕೂಡ ಹೇಳ್ತಾರೆ. ಆಕೆ ಈ ಜನ್ಮದಲ್ಲಿ ಮಾಡಿದ ಕೆಟ್ಟ ವಿಷಯ ಏನು ಅಂತೇಳಿದರೆ, ತಾನು ರುದ್ರನನ್ನು ಕುರಿತು ತಪಸ್ಸು ಮಾಡ್ತಾಳೆ. ತಪಸ್ಸು ಮಾಡಿ ವರವನ್ನು ಪಡಿತಾಳೆ. ಏನು ವರ ಬೇಕು ಅಂತ ರುದ್ರ ಕೇಳಿದಾಗ ಆಕೆ ಹೇಳುವುದು, ನಾನು ಅದಿತಿಯಾಗಬೇಕು, ನನ್ನ ಮಕ್ಕಳು ದೇವತೆಗಳಾಗಬೇಕು. ಅಯೋಗ್ಯಮಿಚ್ಛನ್ ಪುರುಷಃ ಪತತ್ಯೇವ ನ ಸಂಶಯ. ತನ್ನ ವ್ಯಕ್ತಿತ್ವಕ್ಕೆ ಮೀರಿದ ಅಯೋಗ್ಯವಾದ ವಿಷಯವನ್ನು ಆತ ಬಯಸಬಾರದು ಅನ್ನುವುದು ಸೈದ್ಧಾಂತಿಕವಾದ ಸತ್ಯ. ಈಕೆಗೆ ಅದಿತಿಯಾಗುವ ಅರ್ಹತೆ ಇಲ್ಲ. ದುರುಳಲಾದಂತಹ ತಾಮಸ ವ್ಯಕ್ತಿತ್ವದ ಈಕೆ ಅದಿತಿಯ ವ್ಯಕ್ತಿತ್ವವನ್ನು, ದೇವಮಾತೆಯ ವ್ಯಕ್ತಿತ್ವವನ್ನು ತಾನು ಬಯಸಿದ ಕಾರಣದಿಂದಲೇ ತಾನು ಕೆಳಗೆ ಬೀಳಬೇಕಾದಂತಹ ಸ್ಥಿತಿಯನ್ನು ತನ್ನ ಮೇಲೆ ಆಹ್ವಾನ ಮಾಡಿಕೊಂಡಿದ್ದಾಳೆ. ರುದ್ರದೇವ ಹೇಳ್ತಾನೆ, ನೀನು ಕೇಳಿದ ವರವನ್ನು ಕೊಡಲಾಗುವುದಿಲ್ಲ ಅಂತ ನಾನು ಹೇಳಲಾರೆ. ಆದರೆ ಇದು ಆವಾಗ ಮಾತ್ರ ನಿನಗೆ ಲಭ್ಯವಾಗುತ್ತೆ, ಯಾವಾಗ ನೀನು ನಿನ್ನ ಮಕ್ಕಳ ಜೊತೆಗೆ ಏಕಕಾಲದಲ್ಲಿ ಮರಣವನ್ನು ಹೊಂದಿಲ್ಲ ಅಂತಾದರೆ ಮಾತ್ರ. ಅರ್ಹತೆ ಇಲ್ಲದವರಿಗೆ ಅದು ದಕ್ಕುವುದಿಲ್ಲ ಅನ್ನುವುದಕ್ಕೆ ಇದು ರುದ್ರದೇವ ತನ್ನ ವರದ ಹಿಂದೆ ಸೇರಿಸಿರತಕ್ಕಂತಹ ನಿಯಮಾವಳಿ. ಈತಳಿಗೆ ಅರ್ಹತೆ ಇಲ್ಲದೇ ಇದ್ದದ್ದರಿಂದ 5 ಜನ ಮಕ್ಕಳ ಜೊತೆಗೆ ಸಾಯಬೇಕು ಅನ್ನುವ ದೃಷ್ಟಿಯಿಂದ ಮೃತ್ಯುವೇ ಇವರನ್ನಿಲ್ಲಿಗೆ ಕರೆತಂದಿದೆ. ದುಷ್ಟಳಾದಂತಹ ಆಕೆಯನ್ನು ಇಲ್ಲಿ ಮುಗಿಸಿಬಿಡುವ ಯೋಜನೆಯನ್ನು ಸ್ವತಃ ವೃಕೋದರ ತಾನು ನಡೆಸಿದ್ದಾನೆ. ಅಷ್ಟರಲ್ಲೇ ವಿದುರನ ಸಹಕಾರದಿಂದ ಈ ದೊಡ್ಡ ಅರಗಿನ ಅರಮನೆಯ ಆಳದಲ್ಲಿ ಒಂದು ಸುರಂಗ ಮಾರ್ಗ ಗಂಗಾ ನದಿಯ ತನಕ ನಿರ್ಮಿಸಲ್ಪಟ್ಟಿತ್ತು. ರಾತ್ರಿಯ ಹೊತ್ತು ಸ್ವತಃ ಪುರೋಚನನೂ ಕೂಡ ಉತ್ಸವದ ಕಾರಣದಿಂದ ಕುಡಿದು ಮಲಗಿರತಕ್ಕಂತಹ ಸಂದರ್ಭದಲ್ಲಿ, ತನ್ನ ಅಕ್ಕನ ಜೊತೆಗೆ 5 ಜನ ಮಕ್ಕಳು ಕೂಡ ಪುರೋಚನನ ಜೊತೆಗೆ ಇರತಕ್ಕಂತಹ ಸಂದರ್ಭದಲ್ಲಿ ಸ್ವತಃ ಭೀಮಸೇನ ತಾನು ಬೆಂಕಿಯನ್ನಿತ್ತು ಈ ಪಾಂಡವರನ್ನು ತನ್ನ ತಾಯಿಯ ಜೊತೆಗೆ ಅಲ್ಲಿಂದ ಕರೆದುಕೊಂಡು ಹೋದ ಅನ್ನೋದು ಅತ್ಯಂತ ಸುಂದರವಾಗಿ ವರ್ಣಿತವಾಗಿರತಕ್ಕಂತಹ ಮಹಾಭಾರತದ ಕಥೆ. ಸಮಗ್ರ ಸ್ವಲ್ಪ ಇಟ್ಟ ಬೆಂಕಿ ಕೆಲವೇ ಕ್ಷಣಗಳಲ್ಲಿ ಆವರಿಸಿ ತನ್ನ ಕೆನ್ನಾಲಿಗೆಯ ಮೂಲಕವಾಗಿ ಆ ಪಟ್ಟಣವೇ ಸುಡ್ತಾ ಇರುವಂತಹ ಪ್ರಸಂಗದಲ್ಲಿ ಪಾಂಡವರು ನಿಶ್ಶಕ್ತರಾಗಿದ್ದಾರೆ. ನಡೆಯುವ ಶಕ್ತಿ ಇಲ್ಲ, ಭಯಭೀತರಾಗಿ ಹೋಗಿದ್ದಾರೆ. ಅಂತಹ ಸಂದರ್ಭದಲ್ಲಿ ಭೀಮಸೇನ ಕಂಕುಳಲ್ಲಿ, ತನ್ನ ಭುಜದಲ್ಲಿ, ತನ್ನ ಬೆನ್ನಿನ ಮೇಲೆ ಎಂಬುದಾಗಿ ಈ 4 ತಮ್ಮ ಅಣ್ಣ ತಮ್ಮಂದಿರು ಜೊತೆಗೆ ಸಾಕ್ಷಾತ್ ತಾಯಿಯಾದಂತಹ ಪೃಥೆ ಕುಂತಿ ಇವರನ್ನು ತನ್ನ ಶರೀರದಲ್ಲಿ ವಿಚಿತ್ರವಾಗಿ ಧರಿಸಿಕೊಂಡು ತಾನು ಸುರಂಗದ ಮೂಲಕ ಹಿಡಿದುಕೊಂಡು ಓಡಿ ಹೊರಗೆ ಬರ್ತಾನೆ.
ಹಾಗೆ ಬಂದು ಅರಗಿನ ಅರಮನೆಯಲ್ಲಿ ಉರಿಯ ನಿಕ್ಕಲು ವೀರ ಧರಿಸಿ ಜಾಹ್ನವಿಗೈದು ತನ್ನನುಜರ. ಈ ಶಬ್ದದ ಅಭಿಪ್ರಾಯ ಹೀಗೆ ಕಾಣಿಸ್ತದೆ. ಅರಗಿನ ಅರಮನೆಯಲ್ಲಿ ಉರಿಯನ್ನು ಇಕ್ಕಲು ಯಾರು ಇಕ್ಕಿದ್ದು ಅನ್ನುವುದು ಇಲ್ಲಿಲ್ಲ. ಬೆಂಕಿಯನ್ನು ಇಡುತ್ತಿರಲು ವೀರನಾದಂತಹ ಈ ಭೀಮಸೇನ ಧರಿಸಿ ತನ್ನ ಅನುಜರನ್ನೆಲ್ಲ ತನ್ನ ಶರೀರದಲ್ಲಿ ಧರಿಸಿಕೊಂಡು ಜಾಹ್ನವಿಗೆ ಒಯ್ದ, ಗಂಗಾ ನದಿಯ ತೀರಕ್ಕೆ ಕರೆದುಕೊಂಡು ಹೋದ. ಪುರೋಚನನು ಉರಿಯನ್ನು ಇಕ್ಕಿದಾಗ ಈ ಭೀಮಸೇನ ತಾನು ಹೊತ್ತುಕೊಂಡು ನಡೆದ ಅಂತ ಮೇಲ್ನೋಟಕ್ಕೆ ಶಬ್ದದ ಅರ್ಥ ಕಾಣಿಸುತ್ತೆ. ಆದರೆ ಅರಗಿನ ಅರಮನೆಯಲ್ಲಿ ಕುರುಪನು ಉರಿಯ ನಿಕ್ಕಲು ಅಂತ ಅದು ವಸ್ತುತಃ ಅನ್ವಯ ಹಾಗೆ. ಆದರೆ ಆತ ಉರಿಯನ್ನು ಇಕ್ಕಲಿಲ್ಲ, ಉರಿಯನ್ನು ಇಡುವುದಕ್ಕೋಸ್ಕರವೇ ಇವರನ್ನು ಅಲ್ಲಿ ಕರೆಸಿದ್ದ ಅನ್ನೋದು ಆ ಶಬ್ದದ ತಾತ್ಪರ್ಯ. ಅರಗಿನ ಅರಮನೆಯಲ್ಲಿ ಇವರನ್ನು ಬೆಂಕಿಯಲ್ಲಿ ಸಾಯಿಸುವ ಯೋಜನೆ ಹಾಕಿರಲು ವೀರ ತಾನು ಉರಿಯ ನಿಕ್ಕಿ ಧರಿಸಿ ಜಾಹ್ನವಿಗೊಯ್ದು ಒಯ್ದ ತನ್ನನುಜರ, ಅನುಜರನ್ನು ಧರಿಸಿ ಜಾಹ್ನವಿಗೆ ಕರೆದುಕೊಂಡು ಹೋದ ಅನ್ನುವುದು ಭೀಮಸೇನ ಎಂತಹ ಪ್ರಸಂಗದಲ್ಲೂ ಕೂಡ ತಾನು ಯಾವುದೇ ಉದ್ವೇಗಕ್ಕೆ ಒಳಗಾಗುವುದಿಲ್ಲ, ತನ್ನ ಬಲದಲ್ಲಿ ಯಾವುದೇ ಕ್ಷೀಣತೆ ಆತನಿಗೆ ಉಂಟಾಗುವುದಿಲ್ಲ ಅನ್ನುವುದಕ್ಕೆ ದೃಷ್ಟಾಂತವಾಗಿರತಕ್ಕಂತಹ ಕಥಾನಕ. ಅಲ್ಲಿರ್ದ ಬಕ ಹಿಡಿಂಬಕರೆಂಬ ರಕ್ಕಸರ ನಿಲ್ಲದೊರಸಿದ ಲೋಕ ಕಂಟಕರನು ಬಲ್ಲಿದಸುರರ ಗೆಲಿದು ದ್ರೌಪದಿಯ ಕೈಪಿಡಿದು ಎಲ್ಲ ಸುಜನರಿಗೆ ಹರುಷವ ತೋರಿದ. ಗಂಗಾ ನದಿಯ ತೀರಕ್ಕೆ ಬಂದಿದ್ದಾರೆ ಪಾಂಡವರು. ತಾವು ಹಸ್ತಿನಪುರಕ್ಕೆ ಮತ್ತೆ ಹೋಗುವ ಯೋಜನೆ ಇವರಿಗಿಲ್ಲ. ಯಾಕಂದರೆ ನಮ್ಮನ್ನು ಸುಡುವಷ್ಟರ ತನಕ ಇವರು ಕೆಲಸ ಮಾಡಿದ್ದಾರೆ ಅಂತ ಆದಮೇಲೆ ನಾವು ಅವರ ಜೊತೆಗೆ ಬದುಕುವುದರಿಂದ ಹಿರಿಯರಿಗೆಲ್ಲ ಮಾನಸಿಕ ಕ್ಲೇಶ ಉಂಟಾಗ್ತದೆ. ಭೀಮಸೇನನಿಗೆ ದುರುಳನಾದ ನಮ್ಮ ಮೇಲೆ ನಮ್ಮ ತಾಯಿಯ ಜೊತೆಗೆ ಸಾಯಿಸುವುದಕ್ಕೆ ಪ್ರಯತ್ನಿಸಿದಂತಹ ದುರ್ಯೋಧನನನ್ನು ಸಂಹರಿಸಬೇಕು ಅನ್ನುವ ಸಿಟ್ಟಿದೆ ಭೀಮಸೇನ ದೇವರಿಗೆ. ಆದರೆ ಆ ಸಿಟ್ಟನ್ನು ಸೌಮ್ಯ ಸ್ವರೂಪಿಯಾದ ಅದೇ ವಾಯುದೇವರು ಯುಧಿಷ್ಠಿರನಲ್ಲಿದ್ದುಕೊಂಡು ಸಮಾಧಾನ ಮಾಡ್ತಾ ಇದ್ದಾರೆ. ಈ ವಾಯುದೇವರ ಬಲಸ್ವರೂಪನಾದ ಭೀಮನನ್ನು ಸೌಮ್ಯ ಸ್ವರೂಪನಾದ ವಾಯುಸ್ವರೂಪ ಸಮಾಧಾನ ಮಾಡ್ತದೆ. ಆದರೆ ದುರ್ಯೋಧನನ ಸಿಟ್ಟನ್ನು ಹಿಡಿಂಬಾಸುರನೆಂಬಂತಹ ದುರುಳನಲ್ಲಿ ಈ ವಾಯುದೇವ ತೋರಿಸಿದ. ಇವರು ಅಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಪಾಂಡವರು ಅತ್ಯಂತ ತೃಷಾರ್ತರಾಗಿ ಸುಸ್ತಾಗಿ ಇನ್ನು ಮಲಗಿ ನಿದ್ರಿಸುವಂತಹ ಪ್ರಸಂಗ ಇದೆ. ಅವರಿಗೆ ಕುಡಿಯುವುದಕ್ಕೆ ನೀರು ತರುವುದಕ್ಕೋಸ್ಕರ ಭೀಮಸೇನ ದೂರದಲ್ಲಿದ್ದಂತಹ ಸರೋವರದಿಂದ ಒಂದು ದೊನ್ನೆಯಲ್ಲಿ ನೀರು ಹಿಡಿದು ತರ್ತಾನೆ. ತರುವ ಹೊತ್ತಿಗೆ ತನ್ನ ಅಣ್ಣ ತಮ್ಮಂದಿರ ಜೊತೆಗೆ ತಾಯಿಯೂ ಕೂಡ ನಿದ್ರೆಗೆ ಮೊರೆ ಹೋಗಿದ್ದಾರೆ. ಆ ಹೊತ್ತಿಗೆ ಆ ಕಾನನಲ್ಲಿದ್ದಂತಹ ಹಿಡಿಂಬಾಸುರ ಮನುಷ್ಯರ ಶರೀರದ ವಾಸನೆಯನ್ನು ಹಿಡಿದು ಆನಂದ ತುಂದಿಲನಾಗಿದ್ದಾನೆ. ಉತ್ತಮವಾದ ಆಹಾರ ನಮಗೆ ಲಭ್ಯವಾಗಿದೆ ಎಂಬ ಕಾರಣದಿಂದ ತಂಗಿಯಾದ ಹಿಡಿಂಬೆಯನ್ನು ಕೊಟ್ಟು ಕಳಿಸಿದ್ದಾನೆ. ಆದರೆ ಹಿಡಿಂಬೆ ಮಲಗಿರುವ ತಮ್ಮಂದಿರು ತಾಯಿಯನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ಎಚ್ಚರವಾಗಿ ಕುಳಿತಂತಹ ಭೀಮಸೇನನ ಅಸಾಧಾರಣವಾದ ಮೈಕಟ್ಟನ್ನು ಕಂಡು ಭೀಮಸೇನ ದೇವರ 32 ಲಕ್ಷಣಗಳಿಂದ ತುಂಬಿದಂತಹ ಆ ಪರಮಸುಂದರವಾದಂತಹ ಮೂರ್ತಿಯನ್ನು ನೋಡಿ ತಾನು ಮರುಳಾಗಿ ಬಿಡ್ತಾಳೆ. ಈತನನ್ನೇ ಪತಿಯನ್ನಾಗಿ ಪಡೆಯಬೇಕು ಅಂತ ತೀರ್ಮಾನಿಸ್ತಾಳೆ. ಎಷ್ಟು ಹೊತ್ತಾದರೂ ತಂಗಿ ಬರದೇ ಇದ್ದದ್ದನ್ನು ಕಂಡು ಸಿಡುಕಿದಂತಹ ಹಿಡಿಂಬಾಸುರ ತಾನೇ ಬಂದು ತಂಗಿಯನ್ನು ಸಾಯಿಸುವುದಕ್ಕೆ ಕೈ ಮಾಡ್ತಾನೆ. ಆವಾಗ ಭೀಮಸೇನ ಹಿಡಿಂಬಾಸುರನನ್ನು ದೂರಕ್ಕೆ ಎಳೆದೊಯ್ದು ಹೋರಾಡಿ ಸಾಯಿಸ್ತಾನೆ ಅನ್ನುವುದು ಮಹಾಭಾರತದ ಒಂದು ಸುಂದರವಾದ ಪ್ರಸಂಗ. ವಸ್ತುತಃ ಹಿಡಿಂಬಾಸುರನ ತಂಗಿ. ಆದರೆ ಆಕೆ ವಾಯುದೇವರನ್ನು ತನ್ನ ಪತಿಯನ್ನಾಗಿ ಪಡೆದು ತನ್ನ ಶಾಪ ವಿಮೋಚನೆಯನ್ನು ಮಾಡಿಸಿಕೊಳ್ಳಬೇಕಾಗಿದ್ದಂತಹ ಎತ್ತರದ ವ್ಯಕ್ತಿತ್ವದ ಒಬ್ಬಾಕೆ ಅಪ್ಸರ ಸ್ತ್ರೀ. ದೇವಲೋಕದ ಸಂಪತ್ತಿಗೆ ಅಭಿಮಾನಿನಿಯಾಗಿರತಕ್ಕಂತಹ ಶ್ರೀ ಅಂತ ಕರೆಸಿಕೊಳ್ಳುವ ಒಬ್ಬಳು ಅಪ್ಸರೆ ಶಚಿಯ ಜೊತೆಗೆ ಸ್ಪರ್ಧೆಗೆ ತಾನು ನಿಂತ ಕಾರಣದಿಂದ ಶಚೀದೇವಿಯಿಂದ ಶಪ್ತಳಾಗಿದ್ದಾಳೆ. ಶಪ್ತಳಾಗಿ ಅಸುರಯೋನಿಯಲ್ಲಿ ಹುಟ್ಟಬೇಕಾದಂತಹ ಶಾಪವನ್ನು ಪಡೆದಿದ್ದಾಳೆ. ಆಕೆ ತಾನು ಭಾರತೀದೇವಿಯ ಆಶೀರ್ವಾದವನ್ನು ಪಡೆದು ಯಾವಾಗ ವಾಯುದೇವರ ಸಂಸರ್ಗವಾಗಿ ಒಂದು ಪುತ್ರ ಸಂತಾನವನ್ನು ನೀನು ಪಡೀತೀಯೋ ಆವಾಗ ನಿನಗೆ ಶಾಪ ವಿಮೋಚನೆಗೆ ಅನುಕೂಲತೆ ಪ್ರಾಪ್ತಿಯಾಗ್ತದೆ ಅಂತ ಅನುಗ್ರಹವನ್ನು ಪಡೆದಿದ್ದಾಳೆ.
ಹಾಗಾಗಿ ಆಕೆಯಲ್ಲಿ ಭಾರತೀ ದೇವಿ ಸನ್ನಿಹಿತಳಾಗಿದ್ದುಕೊಂಡು ಇವತ್ತು ವಾಯುದೇವರನ್ನು ಪತಿಯನ್ನಾಗಿ ಪಡೆಯುವ ಅರ್ಹತೆ ಆಕೆಗೆ ಬಂದಿದೆ. ಅಂತಹ ಹಿಡಿಂಬೆಯ ಮೇಲೆ ಈ ಹಿಡಿಂಬಾಸುರ ಯಾವಾಗ ಕೈ ಮಾಡಿದ, ಅಬಲೆಯರಾದಂತಹ ಸ್ತ್ರೀಯರ ಮೇಲೆ ಮಾಡುವ ದೌರ್ಜನ್ಯವನ್ನು ಹತ್ತಿಕ್ಕುವ ದೃಷ್ಟಿಯಿಂದ ಭೀಮಸೇನ ದೇವ ಹಿಡಿಂಬಾಸುರನನ್ನು ದೂರಕ್ಕೆ ಎಳೆದೊಯ್ದು ಹೋರಾಡಿದ. ಇಲ್ಲೇ ಹೋರಾಡಿದರೆ ಬಹಳ ಕಷ್ಟದಿಂದ ನಿದ್ದೆಯನ್ನು ಮಾಡ್ತಾ ಇರತಕ್ಕಂತಹ ಸುಸ್ತಾಗಿರುವ ನನ್ನ ತಾಯಿ ಮತ್ತು ಅಣ್ಣ ತಮ್ಮಂದಿರು ಎಚ್ಚರವಾಗ್ತಾರೆ, ಅವರಿಗೆ ತೊಂದರೆಯಾಗ್ತದೆ ಅನ್ನುವ ದೃಷ್ಟಿಯಿಂದ ದೂರದಲ್ಲಿ ಹೋಗಿ ಹೋರಾಡಿದ. ಅವರ ಹೋರಾಟದ ಗದ್ದಲ ಕಂಡು ಇವರು ಹೇಳ್ತಾರೆ, ಅವರು ಹೆದರಿಕೊಳ್ತಾರೆ ಅನ್ನುವ ಕಾರಣದಿಂದ ಅವರ ಎದೆಗೆ ಗುದ್ದಿ ಸಾಯಿಸಿದ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಮಹಾಭಾರತದ ಕಥೆಯನ್ನು ಶ್ರೀ ಆನಂದತೀರ್ಥ ಭಗವತ್ಪಾದರು ಸಂಗ್ರಹಿಸಿದ್ದಾರೆ. ಅಂದರೆ ಹಿಡಿಂಬಕನನ್ನು ಸಂಹರಿಸಿದ ನಂತರ ಹಿಡಿಂಬೆಯ ಜೊತೆಗೆ ಭೀಮಸೇನನಿಗೆ ವೇದವ್ಯಾಸರ ಆಶೀರ್ವಾದದಿಂದ ವಿವಾಹವಾಗ್ತದೆ. ಅಣ್ಣನಿನ್ನೂ ಅವಿವಾಹಿತನಿರಲು ನಾನು ಹೇಗೆ ವಿವಾಹವಾಗುವುದು ಅನ್ನುವ ಚರ್ಚೆ ಏರ್ಪಟ್ಟಾಗ ಈ ಇತಿಹಾಸವನ್ನೆಲ್ಲ ಅರುಹಿದಂತಹ ವೇದವ್ಯಾಸರು ಈಕೆಯ ಜೊತೆಗೆ ವಿವಾಹವನ್ನು ಮಾಡಿಸ್ತಾರೆ. ಹಾಗಾಗಿ ಘಟೋತ್ಕಚನಿಗೆ ಜನ್ಮವನ್ನು ಕೊಟ್ಟಂತಹ ಹಿಡಿಂಬೆಯನ್ನು ಘಟೋತ್ಕಚನ ರಕ್ಷಣೆಯಲ್ಲಿ ಬಿಟ್ಟು ಭೀಮಸೇನಾದಿಗಳು ಅಲ್ಲಿಂದ ಹೊರಟು ತಾವು ಏಕಚಕ್ರ ನಗರವನ್ನು ಪ್ರವೇಶಿಸ್ತಾರೆ. ಅಲ್ಲಿರ್ದ ಬಕ ಹಿಡಿಂಬಕರೆಂಬ ರಕ್ಕಸರ. ಅಲ್ಲಿರ್ದ ಅಂತ ಹೇಳಿದರೆ ಆ ಜಾಹ್ನವೀ ತೀರದ ಕಾನನದಲ್ಲಿದ್ದಂತಹ ಹಿಡಿಂಬಕನೆಂಬಂತಹ ರಕ್ಕಸ ಮತ್ತು ಅಲ್ಲಿಂದ ಹೋದ ನಂತರ ಏಕಚಕ್ರ ನಗರದಲ್ಲಿದ್ದಂತಹ ಬಕನೆಂಬ ರಕ್ಕಸ. ಇಲ್ಲಿ ಬಕ ಹಿಡಿಂಬಕರು ಅನ್ನುವಲ್ಲಿ ಮೊದಲು ಹಿಡಿಂಬನ ಸಂಹಾರ, ಆಮೇಲೆ ಬಕಾಸುರನ ಸಂಹಾರ. ಆದರೂ ಅಲ್ಪಾಚತರಂ ಪೂರ್ವಂ ಅನ್ನುವ ಒಂದು ವ್ಯಾಕರಣದ ನಿಯಮಕ್ಕೆ ಅನುಗುಣವಾಗಿ ಬಕ ಹಿಡಿಂಬಕ ಅಂತ ಆ ಕಡೆ ಈ ಕಡೆ ಮಾಡಿದ್ದಾರೆ. ಹಿಡಿಂಬಕನ ಸಂಹಾರ ಅನಂತರದಲ್ಲಿ ಏಕಚಕ್ರ ನಗರಕ್ಕೆ ಬರ್ತಾರೆ. ಅಲ್ಲಿ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಇವರಿಗೆ ವಸತಿಗೆ ವ್ಯವಸ್ಥೆಯಾಗ್ತದೆ. ಬಕಾಸುರ ಮಹಾಶಕ್ತಿಶಾಲಿಯಾದಂತಹ ದುಷ್ಟ ಲೋಕಕಂಟಕ, ಅವನನ್ನು ಸಂಹರಿಸುವ ಕೆಲಸವನ್ನು ಭೀಮಸೇನ ದೇವರು ಮಾಡಿದರು. ಅದು ಅತ್ಯಂತ ಸುಂದರವಾದಂತಹ ಲೋಕಕ್ಕೆ ನೀತಿಯನ್ನು ಕೊಡುವಂತಹ ಕಥೆ. ಮಹಾಭಾರತದಲ್ಲಿ ಬ್ರಾಹ್ಮಣರ ಮನೆಯಲ್ಲಿ ಇರುವ ಅಳುವನ್ನು ಕಂಡು ಭೀಮಸೇನ ತಾಯಿಗೆ ಹೇಳ್ತಾನೆ, ಅಮ್ಮ ಅಲ್ಲಿ ಹೆಂಗಸರು ಅಳ್ತಾ ಇದ್ದಾರೆ, ನಾನು ಹೋಗುವುದು ಸರಿಯಾಗುವುದಿಲ್ಲ, ತಾವು ಹೋಗಿ ಸಮಸ್ಯೆ ಏನು ಅಂತ ತಿಳ್ಕೊಂಡು ಬಂದರೆ ನಾನು ಪರಿಹಾರ ಮಾಡ್ತೇನೆ. ತಾಯಿ ತಿಳಿದು ಬಂದದ್ದು ಬಕಾಸುರನಿಗೆ ಆಹುತಿಯಾಗಬೇಕಾದಂತಹ ಪ್ರಸಂಗ ಅಲ್ಲಿ ಬಂದಿದೆ ಅಂತ. ನನ್ನ ಮಗ ಹೋಗ್ತಾನೆ ಅಂತ ಮಾತು ಕೊಟ್ಟು ಬರ್ತಾಳೆ ಪೃಥೆ. ಅವರು ಕೇಳುವುದಿಲ್ಲ, ನಿಮ್ಮನ್ನು ಬಲಿ ಕೊಡುವುದಕ್ಕೆ ನಮಗೆ ಇಷ್ಟ ಇಲ್ಲ, ನಮ್ಮ ಜೀವ ಉಳಿಸುವುದಕ್ಕೋಸ್ಕರ ನಮ್ಮಲ್ಲಿ ಆಶ್ರಿತರಾದ ನೀವು ನಿಮ್ಮ ಮಗನನ್ನು ಕಳ್ಕೊಳ್ಳುವುದು ಹೇಗೆ? ಈಕೆ ಹೇಳ್ತಾಳೆ, ನನ್ನ ಮಗನಿಗೆ ಮಂತ್ರಶಕ್ತಿ ಇದೆ, ಅದರ ಬಲದಿಂದ ಆತ ಸಾಯುವುದಿಲ್ಲ ನಿಶ್ಚಯ, ನೀವು ಕಳಿಸಿಕೊಡಿ. ಹೀಗೆ ಭೀಮಸೇನ ಬಂಡಿಯ ಅನ್ನವನ್ನು ಹಿಡಿದು ತಾನು ಬಕಾಸುರನ ಪರ್ವತ ಕ್ಷೇತ್ರಕ್ಕೆ ಸಾಕ್ತಾನೆ. ಅಲ್ಲಿ ಬಕಾಸುರ ಇನ್ನೂ ಕಾಣಿಸ್ತಾ ಇದ್ದಾನೆ ಅನ್ನುವುದಕ್ಕಿಂತ ಮುಂಚೆ ಬಂಡಿಯಲ್ಲಿದ್ದ ಆಹಾರವನ್ನು ತಾನೇ ಉಣ್ಣುವುದಕ್ಕೆ ಪ್ರಾರಂಭಿಸಿದ. ಬಕಾಸುರ ಈತ ಉಣ್ತಾ ಇರುವುದನ್ನು ನೋಡಿ ಸಿಟ್ಟುಗೊಂಡು ಇವನ ಮೇಲೆ ಕಲ್ಲು ಮುಳ್ಳುಗಳನ್ನು ಪರ್ವತಗಳನ್ನು ಎಸೀತಾ ಹೋದರೆ ಅವೆಲ್ಲವನ್ನು ಕೂಡ ಬೆನ್ನಿನಿಂದಲೇ ದೂರಕ್ಕೆ ಸರಿಸಿ ಆತನ ಸ್ಪರ್ಶವಾಗುವುದಕ್ಕಿಂತ ಮುಂಚೆ ತಾನು ಆಹಾರವನ್ನು ಮುಗಿಸಿಬಿಟ್ಟಿದ್ದಾನೆ ಭೀಮಸೇನ. ಬಂಡಿಯ ನನ್ನವ ಉಂಡಿತು ಕೂಸು ಅಂತ ದಾಸರು ಈ ಕಥೆಯನ್ನು ವರ್ಣನೆ ಮಾಡಿದ್ದಾರೆ. ಅಲ್ಲಿ ಬಕಾಸುರ ಸಿಟ್ಟುಗೊಂಡು ಮೇಲೇರಿ ಬಂದಾಗ ಮರ ಕಲ್ಲುಗಳ ಯುದ್ಧ ನಡೆಸಿ ಕಲ್ಲು ಮರಗಳಿಂದಲೇ ಹೊಡೆದು ಬಕಾಸುರನನ್ನು ಸೀಳಿ ಬಕಾಸುರನ ಶರೀರವನ್ನು ಏಕಚಕ್ರ ನಗರದ ಪುರೋದ್ವಾರದಲ್ಲಿ ತಂದು ನಿಲ್ಲಿಸಿ ಭೀಮಸೇನ ಮನೆಗೆ ಬಂದು ಸ್ನಾನ ಮಾಡಿ ತಾನು ತಮ್ಮಂದಿರು ಅಣ್ಣಂದಿರ ಜೊತೆಗೆ ವಿಶ್ರಾಂತಿಯನ್ನು ತೆಗೆದುಕೊಂಡ ಅನ್ನುವ ಘಟನೆ. ಆನಂತರದಲ್ಲಿ ಊರಿನ ಜನರೆಲ್ಲ ಈತನ ಮೇಲೆ ತೃಪ್ತರಾಗಿ ಬೇಕಾದಷ್ಟು ಅನ್ನವನ್ನು ತಂದು ಕೊಟ್ಟರೆ ಅದನ್ನು ನರಸಿಂಹದೇವರಿಗೆ ಅರ್ಪಿಸಿ ಅನ್ನಸತ್ರವನ್ನೇ ಏರ್ಪಡಿಸಿದ್ದಾನೆ ಅನ್ನುವ ಕಥೆಯನ್ನೆಲ್ಲ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಸಂಗ್ರಹಿಸಿದ್ದಾರೆ. ಆ ಎಲ್ಲ ಕಥೆ ನಮ್ಮ ಅನುಸಂಧಾನಕ್ಕೆ ಬರುವುದಕ್ಕೋಸ್ಕರ ಇಲ್ಲಿ ಶ್ರೀಪಾದರಾಜರು ಇಷ್ಟೇ ಮಾತು ಹೇಳ್ತಾರೆ. ಅಲ್ಲಿದ್ದಂತಹ ಬಕಾಸುರನನ್ನು, ಅಂದರೆ ಏಕಚಕ್ರದ ನಗರದಲ್ಲಿದ್ದಂತಹ ಬಕಾಸುರ ಜೊತೆಗೆ ಅಲ್ಲಿರ್ದ ಹಿಡಿಂಬಕ, ಜಾಹ್ನವೀ ತೀರದ ಕಾನನದಲ್ಲಿದ್ದಂತಹ ಹಿಡಿಂಬಕನೆಂಬ ರಕ್ಕಸರ, ಇವರನ್ನು ಯಾಕೆ ದೊರಸಿದ? ಯಾಕೆ ಅಂದರೆ ಲೋಕಕಂಟಕರನ್ನು. ಇವರು ಲೋಕಕ್ಕೆ ಅತ್ಯಂತ ಅಹಿತರಾಗಿದ್ದರು. ಲೋಕಕಂಟಕರನ್ನು ಸಂಹಾರ ಮಾಡಿ ಲೋಕಕ್ಕೆ ಕ್ಷೇಮವನ್ನು ಕೊಡುವುದು ಭಗವಂತನ ಮತ್ತು ವಾಯುದೇವರ ಅವತಾರದ ಉದ್ದೇಶ. ಅಲ್ಲಿಂದ ಧೌಮ್ಯರನ್ನು ತಮ್ಮ ಪುರೋಹಿತರನ್ನಾಗಿಸಿಕೊಂಡು ಇವರು ಪಾಂಚಾಲ ನಗರಕ್ಕೆ ಸಾಗಿದ್ದಾರೆ. ವೇದವ್ಯಾಸರ ಅನುಗ್ರಹದಿಂದ ಪಾಂಚಾಲ ನಗರದಲ್ಲಿ ಹೋಗಿ
ದ್ರೌಪದಿಯ ಕೈ ಹಿಡಿದರು. ಅಸುರರ ಗೆಲಿದು ದ್ರೌಪದಿಯ ಕೈ ಪಿಡಿದು ಎಲ್ಲ ಸುಜನರಿಗೆ ಹರುಷವ ತೋರಿದ. ಭೀಮಸೇನನು ಅಸುರರನ್ನು ಗೆಲಿದು ದ್ರೌಪದಿಯ ಕೈ ಹಿಡಿದು ಅಂತ ಬಳಸಿದ್ದಾರೆ. ಭೀಮಸೇನ ಮತ್ಸ್ಯಯಂತ್ರವನ್ನು ತಾನು ಭೇದಿಸುವುದಕ್ಕೆ ಮುಂದೆ ಸಾಗಲಿಲ್ಲ. ಅರ್ಜುನನಿಗೆ ಬಲವಾಗಿ ನಿಂತು ಅರ್ಜುನನ ಮೂಲಕ ಮತ್ಸ್ಯಯಂತ್ರವನ್ನು ಭೇದಿಸುವ ಕೆಲಸವನ್ನು ಮಾಡಿಸಿದ. ಆದರೆ ಅರ್ಜುನನಲ್ಲಿ ಅಂತಹ ಸಾಮರ್ಥ್ಯವನ್ನು ತುಂಬಿದ್ದು ವೀರತ್ವ ಅನ್ನುವ ಸ್ವರೂಪದಿಂದ ಆವಿಷ್ಟವಾದಂತಹ ತನ್ನದೇ ರೂಪ. ಆ ಕಾರಣದಿಂದ ಈ ಪಂಚಪಾಂಡವರಲ್ಲೂ ಇದ್ದು ದ್ರೌಪದಿಯ ಹಸ್ತವನ್ನು ಹಿಡಿದದ್ದು ತಾನೇ. ಆದ್ದರಿಂದ ದ್ರೌಪದಿಯ ಕೈ ಹಿಡಿದು ಎಲ್ಲ ಸುಜನರಿಗೆ ಹರುಷವ ತೋರಿದ ಅಂತ. ಭೀಮಸೇನನೊಬ್ಬನೇ ದ್ರೌಪದಿಯ ಕೈ ಹಿಡಿದ ಅನ್ನುವ ರೀತಿಯ ಮಾತು ಬಂದದ್ದು ಈ ನಿಟ್ಟಿನಿಂದ. ವಾಯುದೇವರೇ ಸನ್ನಿಹಿತರಾಗಿದ್ದುಕೊಂಡು ದ್ರೌಪದಿಯ ಕೈ ಹಿಡಿದಿದ್ದಾರೆ ಅನ್ನೋದು. ಜೊತೆಗೆ ದ್ರೌಪದೀ ದೇವಿಯಲ್ಲೂ ಕೂಡ 5 ದೇವಿಯರ ಸನ್ನಿಧಾನ ಇದೆ. ದ್ರೌಪದೀ ದೇವಿ ಅಂತ ಹೇಳಿದರೆ ಪ್ರಮುಖವಾಗಿ ಭಾರತೀ ದೇವಿ. ಆ ಭಾರತೀ ದೇವಿಯ ಜೊತೆಗೆ ಯಮನ ಪತ್ನಿಯಾದ ಶ್ಯಾಮಲೆ ಯುಧಿಷ್ಠಿರನಿಗೆ ಸಂಬಂಧಿಸಿದವಳು. ಪುರಂದರ ಇಂದ್ರನ ಪತ್ನಿಯಾದಂತಹ ಶಚೀದೇವಿ ಅರ್ಜುನನಿಗೆ ಸಂಬಂಧಿಸಿದಂತಹ ನಿಯತ ಸತಿ. ಅಶ್ವಿನಿ ದೇವತೆಗಳಿಗೆ ಸಂಬಂಧಪಟ್ಟಂತಹ ಉಷೆ, ಅದು ನಕುಲ ಸಹದೇವರಿಗೆ ಸಂಬಂಧಪಟ್ಟಂತಹ ಸ್ತ್ರೀಶಕ್ತಿ. ಜೊತೆಗೆ ರುದ್ರದೇವರ ಪತ್ನಿಯಾದಂತಹ ಪಾರ್ವತೀದೇವಿ, ವಸ್ತುತಃ ಅಶ್ವತ್ಥಾಮನಿಗೆ ಪತ್ನಿಯಾಗಿ ಆಗಬೇಕಾಗಿದ್ದಂತಹ ವ್ಯಕ್ತಿತ್ವ. ಅಶ್ವತ್ಥಾಮ ಅಂತ ಹೇಳಿದರೆ ಸಾಕ್ಷಾತ್ ರುದ್ರದೇವ. ಆದರೆ ರುದ್ರನಿಗೆ ಅಶ್ವತ್ಥಾಮನಾಗಿ ಆವಿರ್ಭವಿಸುವಾಗ ಪತ್ನಿ ಮುಂದುಗಡೆ ಇದ್ದು ಮದುವೆಯಾಗದೇ ಇರತಕ್ಕಂತಹ ಒಂದು ಶಾಪವಿದ್ದ ಕಾರಣದಿಂದ ಅಲ್ಲಿ ವಿವಾಹವಾಗುವುದಿಲ್ಲ. ಇಷ್ಟು ಶಕ್ತಿಗಳು ಸೇರಿರತಕ್ಕಂತಹ ಭಾರತೀ ದೇವಿಯ ಅವತಾರ ಆ ದ್ರೌಪದಿ ಅನ್ನುವಂತಕ್ಕಂತಹ ಪರಮ ಪಾವನವಾದ ವ್ಯಕ್ತಿತ್ವ. ಯಾಜ್ಞಸೇನಿ ಅಂತ ಆಕೆಗೆ ಹೆಸರು. ಯಜ್ಞದಿಂದ ಆವಿರ್ಭವಿಸಿದಂತಹ ದೃಪದನ ಮಗಳಾದ್ರಿಂದ ದ್ರೌಪದಿ. ಅಂತಹ ದ್ರೌಪದಿಯ ಕೈ ಹಿಡಿದು ಎಲ್ಲ ಸುಜನರಿಗೆ ಹರುಷವ ತೋರಿದ. ಹೀಗೆ ವಿವಾಹಿತನಾಗಿ ಮತ್ತೆ ಪಾಂಚಾಲದ ಆಸರೆಯಲ್ಲಿ ಇವರು ಮುಂದಕ್ಕೆ ಇಂದ್ರಪ್ರಸ್ಥದ ರಾಜರಾಗತಕ್ಕಂತಹ ಕಥೆಯ ತನಕ ಈ 15ನೇ ಪದ್ಯದಲ್ಲಿ ಸಮಾಪ್ತವಾಗಿದೆ. ಮುಂದಿನ ಪದ್ಯವನ್ನು ಇವರು ರಾಜಸೂಯ ಯಾಗವನ್ನು ಮಾಡಿ ಹೇಗೆ ಚಕ್ರವರ್ತಿಗಳಾದರು ಅನ್ನುವ ವಿಷಯದ ಚಿಂತನೆಯನ್ನು ಮತ್ತೆ ಮುಂದಿನ ಭಾಗದಲ್ಲಿ ನಾವು ನೋಡೋಣ. ಶ್ರೀಪಾದರಾಜರಿಗೆ ಭಕ್ತಿಯ ಪ್ರಣಾಮಗಳನ್ನು ಮಾಡ್ತಾ ಉಪಸಂಹಾರ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.